ಎಲ್ರಿಗೂ ನಮಸ್ಕಾರ. ನಾನು ಪವನ್ ಭಟ್, ಕೆಮಿಸ್ಟ್ರಿ ಲೆಕ್ಚರರ್. ನಾನಿರೋದು ಬೆಂಗಳೂರಲ್ಲಿ. ಪವನ್ ಕೆಮ್ ಕ್ಲಾಸಸ್ ಅನ್ನೋ ಈ ಆ್ಯಪ್ನ ನೀವೆಲ್ಲರೂ ಡೌನ್ಲೋಡ್ ಮಾಡಿದ್ದೀರಿ ಆ್ಯಂಡ್ ಈ ವಿಡಿಯೋನ ನೋಡೋದಕ್ಕೆ ಆಯ್ಕೆ ಮಾಡಿದ್ದೀರಿ. ಅದಕ್ಕೋಸ್ಕರ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಕೆಮಿಸ್ಟ್ರಿನ ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ಳೋ ಮಜಾನೇ ಬೇರೆ ಅಲ್ವಾ? ಸೊ ಆ್ಯಂಡ್ ತುಂಬ ಜನ 10th ವರೆಗೂ ಕನ್ನಡ ಮೀಡಿಯಮಲ್ಲಿ ಓದಿರ್ತೀರಿ. ಅದಾದ್ಮೇಲೆ ಈಗ PUC ಸಡನ್ ಆಗಿ ಸಿಲೆಬಸ್ಸು ಜಾಸ್ತಿ, ಭಾಷೆನೂ ಬೇರೆ, ಪೂರ್ತಿ ಇಂಗ್ಲಿಷಲ್ಲಿದೆ. ಇನ್ನು ಕೆಲವರು ಇಂಗ್ಲಿಷ್ ಮೀಡಿಯಮಲ್ಲೇ ಓದಿದ್ರು ಕೆಲವು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒದ್ದಾಡ್ತಾ ಇರ್ತೀರಿ. ಸೊ ಅಂಥವ್ರಿಗೆಲ್ಲ ಈ ಕ್ಲಾಸಸ್ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಉದ್ದೇಶ. ಸೊ ನಿಮಗೆ ಈ ಕ್ಲಾಸಸ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ, ಯಾರ್ಯಾರಿಗೆ ಈ ಆ್ಯಪಿಂದ ಉಪಯೋಗ ಆಗುತ್ತೆ ಅವರೆಲ್ರಿಗೂ ಈ ಆ್ಯಪ್ನ ಶೇರ್ ಮಾಡಿ. ಹೆಚ್ಚೆಚ್ಚು ಜನ ಡೌನ್ಲೋಡ್ ಮಾಡಿದಷ್ಟು ನಾವು ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ರೀಚ್ ಆಗೋಕೆ ಸಹಾಯ ಆಗುತ್ತೆ. ಆಮೇಲೆ ಆ ವಿದ್ಯಾರ್ಥಿಗಳಿಗೂ ಈ ಪಾಠಗಳಿಂದ ಸಹಾಯ ಆಗುತ್ತೆ. ಓಕೆ, ಸೊ ಈ ಆ್ಯಪ್ನ ಆದಷ್ಟು ಶೇರ್ ಮಾಡಿ. ಪವನ್ ಕೆಮ್ ಕ್ಲಾಸಸ್ ಅನ್ನೋ ಈ ಆ್ಯಪ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ. ಸೊ ಮತ್ತೊಂದ್ಸಲ ನಿಮ್ಗೆಲ್ರಿಗೂ ವೆಲ್ಕಮ್ ಹೇಳ್ತಾ, ಸೊ ಇವತ್ತಿನ ನಾವು ಇವತ್ತು ಯಾವ ಚಾಪ್ಟರ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ 11th ಅಥವಾ ಫಸ್ಟ್ PUC ಬರುವಂತಹ ಫಸ್ಟ್ ಚಾಪ್ಟರ್. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಚಾಪ್ಟರ್ ಹೆಸರೇ ಹೇಳೋಂಗೆ ತುಂಬಾ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಈ ಚಾಪ್ಟರ್ ಒಟ್ಟಿಗೆ ಇದೆ. ಓಕೆ, ಸೊ ಈ ಚಾಪ್ಟರ್ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೋ ಮಿಕ್ಕಿದ ಚಾಪ್ಟರ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಸೊ ಮಿಕ್ಕಿದ ಚಾಪ್ಟರ್ಗೆ ಎಸ್ಪೆಷಲಿ ಫಿಸಿಕಲ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ನಿಮ್ಗೆ ಏನೇನ್ ಬೇಸಿಕ್ಸ್ ಬೇಕೋ ಅದೆಲ್ಲ ಬೇಸಿಕ್ಸ್ ಈ ಚಾಪ್ಟರ್ ಇದೆ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಡೈರೆಕ್ಟ್ಲಿ ವಿ ವಿಲ್ ಸ್ಟಾರ್ಟ್ ದ ಚಾಪ್ಟರ್. ಓಕೆ, ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಬೇಸಿಕ್ಸ್ ಈ ಚಾಪ್ಟರ್ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ಸೊ ಈ ಚಾಪ್ಟರ್ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು? ಸೊ ಫಸ್ಟ್ ಸ್ಟಾರ್ಟ್ ಆಗೋದೇ ಈ ಚಾಪ್ಟರ್ ಮ್ಯಾಟರ್ ಅನ್ನೋ ಕಾನ್ಸೆಪ್ಟ್ ಇಂದ. ಓಕೆ, ಸೊ ಹಾಗಿದ್ರೆ ಈ ಮ್ಯಾಟರ್ ಅಂದ್ರೆ ಏನು? ಸೊ ಮ್ಯಾಟರ್ ಅಂದ್ರೆ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ and occupies space is called matter. ಸೊ ಯಾವುದೇ ವಸ್ತು, ಯಾವ ವಸ್ತುಗೆ ಸ್ವಲ್ಪ ತೂಕ ಇರುತ್ತೋ ಅಂದ್ರೆ ಮಾಸ್, ಕರೆಕ್ಟ್? ಸೊ ಎಲ್ಲ ವಸ್ತುಗೂ ಒಂದಷ್ಟು ಮಾಸ್ ಇದ್ದೇ ಇರುತ್ತೆ, ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ಸೊ ಎನಿಥಿಂಗ್, ಯಾವುದೇ ವಸ್ತು, ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್, ಯಾವ ವಸ್ತುಗೆ ಮಾಸ್ ಇರುತ್ತೋ ಅಂಡ್ ಆಕ್ಯುಪೈಸ್ ಸಮ್ ಸ್ಪೇಸ್, ಕರೆಕ್ಟ್? ಸೊ ಅದೊಂದಷ್ಟು ಜಾಗನ ಆಕ್ರಮಿಸ್ಕೊಳ್ಳುತ್ತೆ. ಸೊ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈಸ್ ಸ್ಪೇಸ್ ಇಸ್ ಕಾಲ್ಡ್ ಮ್ಯಾಟರ್. ಸೊ ಬೇಸಿಕ್ಲಿ ನಮ್ ಸುತ್ತ ಇರೋ ಎಲ್ಲಾ ಸಬ್ಸ್ಟೆನ್ಸ್ ಕೂಡ ಮ್ಯಾಟರ್. ಯಾಕಂದ್ರೆ ಸೊ ಒಂದಷ್ಟು ಮಾಸ್ ಇದ್ದೇ ಇರುತ್ತೆ ಆ ಸಬ್ಸ್ಟೆನ್ಸ್ಗೆ, ಆಮೇಲೆ ನಾವು ಅದನ್ನ ಎಲ್ಲೇ ಇಟ್ರು ಆ ಜಾಗನ ಅದು ಆಕ್ರಮಿಸ್ಕೊಳ್ಳುತ್ತೆ. ಸೊ ಇಟ್ ಆಕ್ಯುಪೈಸ್ ಸ್ಪೇಸ್ ಅಂಡ್ ಹ್ಯಾಸ್ ಮಾಸ್. ಸೊ ಬೇಸಿಕ್ಲಿ ನಮ್ ಸುತ್ತಮುತ್ತ ಇರೋ ಪ್ರತಿಯೊಂದು ವಸ್ತು ಕೂಡ ಮ್ಯಾಟರ್, ಕರೆಕ್ಟ್? ಸೊ ಇನ್ನು ಈ ಮ್ಯಾಟರ್ ನ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಸೊ ಮ್ಯಾಟರ್ ಅಂತ ತಗೊಂಡ್ರೆ, ಸೊ ಇದನ್ನ ಹೇಗೆ ಕ್ಲಾಸಿಫೈ ಮಾಡ್ಬೋದು? ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಏನ್ ಹೇಳಿದ್ದಾರೆ ಅಂದ್ರೆ, ಸೊ ಫಸ್ಟ್ ಇಟ್ ಕ್ಯಾನ್ ಬಿ ಎ ಮಿಕ್ಸ್ಚರ್ ಆಗಿರ್ಬೋದು ಅಥವಾ ಪ್ಯೂರ್ ಸಬ್ಸ್ಟೆನ್ಸ್ ಆಗಿರ್ಬೋದು. ಸೊ ಮೊದಲಿಗೆ ಕ್ಲಾಸಿಫಿಕೇಶನ್ ಹೇಳ್ಬಿಡ್ತೀನಿ, ಆಮೇಲೆ ಮಿಕ್ಸ್ಚರ್ ಅಂದ್ರೆ ಏನು, ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು, ಪ್ರತಿಯೊಂದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮಿಕ್ಸ್ಚರ್ ನ ಮತ್ತೆ ಕ್ಲಾಸಿಫೈ ಮಾಡಿದ್ದಾರೆ. ಓಕೆ, ಸೊ ಹೋಮೋಜಿನಸ್ ಮಿಕ್ಸ್ಚರ್ ಮತ್ತೆ ಹೆಟಿರೋಜಿನಸ್ ಮಿಕ್ಸ್ಚರ್. ಅದೇ ರೀತಿ ಪ್ಯೂರ್ ಸಬ್ಸ್ಟೆನ್ಸ್ ನು ಮತ್ತೆ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್. ಸೊ ಮ್ಯಾಟರ್ ನ ಕ್ಲಾಸಿಫೈ ಹೇಗೆ ಮಾಡಿದ್ದಾರೆ? ಮಿಕ್ಸ್ಚರ್ ಮತ್ತೆ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಮಿಕ್ಸ್ಚರ್ ನ ಮತ್ತೆ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ? ಹೋಮೋಜಿನಸ್ ಮತ್ತೆ ಹೆಟ್ರೋಜಿನಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಪ್ಯೂರ್ ಸಬ್ಸ್ಟೆನ್ಸ್ ನ ಹೇಗೆ ಕ್ಲಾಸಿಫೈ ಮಾಡಿದ್ದಾರೆ? ಎಲಿಮೆಂಟ್ಸ್ ಮತ್ತೆ ಕಾಂಪೌಂಡ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಈಗ ಒಂದೊಂದ್ರದೇ ಅರ್ಥ ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಮಿಕ್ಸ್ಚರ್ ಅಂದ್ರೆ ಏನು? ಕರೆಕ್ಟ್? ಸೊ ಮಿಕ್ಸ್ಚರ್ is just a combination of different substances. ಅಂದ್ರೆ ಬೇರೆ ಬೇರೆ ವಸ್ತುಗಳನ್ನು ತಗೊಂಡು ಮಿಕ್ಸ್ ಮಾಡಿದ್ರೆ ಮಿಕ್ಸ್ಚರ್. ಈಗ ನೀವು ಬೇಕರಿ ಮಿಕ್ಸ್ಚರ್ ಕೇಳಿರ್ತೀರಿ. ಯಾಕೆ ಅದನ್ನ ಮಿಕ್ಸ್ಚರ್ ಅಂತಾರೆ? ಯಾಕಂದ್ರೆ ಅದ್ರಲ್ಲಿ ಕಡಲೆಕಾಯಿ ಇರುತ್ತೆ, ಇನ್ನೊಂದು ಗೋಡಂಬಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಕರೆಕ್ಟ್? ಎಲ್ಲದನ್ನು ಮಿಕ್ಸ್ ಮಾಡಿ ಮಿಕ್ಸ್ಚರ್ ಮಾಡ್ತಾರೆ.
ಸೊ ಅದರಲ್ಲಿ ಇಷ್ಟೇ ವಸ್ತುಗಳು ಇಷ್ಟೇ ಮಾಸ್ ಅಲ್ಲಿ ಇರಬೇಕು, ಇಷ್ಟೇ ಕಡಲೆಕಾಯಿ ಹಾಕ್ಬೇಕು, ಇಷ್ಟೇ ದ್ರಾಕ್ಷಿ ಹಾಕ್ಬೇಕು, ಇಷ್ಟೇ ಗೋಡಂಬಿ ಹಾಕ್ಬೇಕು ಅನ್ನೋದನ್ನ ಚಾರ್ಟ್ ಅಲ್ಲಿ ಬರ್ಕೊಂಡ್ ಮಾಡ್ತಾರಾ? ಇಲ್ಲ. ಕರೆಕ್ಟ್. ಸೊ ಯಾವ ವಸ್ತು ಎಷ್ಟು ಬೇಕಾದ್ರೂ ಹಾಕ್ಬೋದು. ಸೊ ಯಾವ ವಸ್ತು ಎಷ್ಟಿದೆ ಅನ್ನೋದಕ್ಕೆ ಒಂದು ರೇಷಿಯೋ ಇಲ್ಲ. ಅಂದ್ರೆ ಕಡಲೆಕಾಯಿ 100 ಇದ್ರೆ ದ್ರಾಕ್ಷಿ 200 ಇರಬೇಕು, ದ್ರಾಕ್ಷಿ 200 ಇದ್ರೆ ಇನ್ನೊಂದು ವಸ್ತು 50 ಇರಬೇಕು, ಈ ತರ ರೇಷಿಯೋ ಇಲ್ಲ. ಸೊ ನೋ ಡೆಫಿನೆಟ್ ರೇಷಿಯೋ. ಸೊ ಅದನ್ನ ಮಿಕ್ಸ್ಚರ್ ಅಂತ ಕರಿತೀವಿ. ಕರೆಕ್ಟ್. ನೋ ಡೆಫಿನೆಟ್ ರೇಷಿಯೋ, ಒಂದಿಷ್ಟೇ ರೇಷಿಯೋ ಇರಬೇಕು ಅನ್ನೋದೇನಿಲ್ಲ. ಕರೆಕ್ಟ್. ಸೊ ಈ ಮಿಕ್ಸ್ಚರ್ ನ ಮತ್ತೆ ಹೋಮೋಜಿನಸ್ ಹೆಟ್ರೋಜಿನಸ್ ಅಂತ ಮಾಡಿದ್ದಾರೆ. ಸೊ ಹೋಮೋಜಿನಸ್ ಮಿಕ್ಸ್ಚರ್ ಅಂದ್ರೆ ಏನು ಅನ್ನೋದು ನೋಡೋಣ. ಓಕೆ. ಸೊ ಹೋಮೋಜಿನಸ್ ಮಿಕ್ಸ್ಚರ್ ಅಂದ್ರೆ ಏನು? ಸೊ ಮಿಕ್ಸ್ಚರ್ ವಿಚ್ ಹ್ಯಾಸ್ ಓನ್ಲಿ ಒನ್ ಫೇಸ್, ವಿಚ್ ಹ್ಯಾಸ್ ಒನ್ ಫೇಸ್. ಫೇಸ್ ಅಂದ್ರೆ ಏನು? ಫೇಸ್ ಅಂದ್ರೆ ಹೆಚ್ಚು ಕಡಿಮೆ ಫಿಸಿಕಲ್ ಸ್ಟೇಟ್ ಅನ್ನೋ ತರನೇ ಬರುತ್ತೆ. ಸೊ ಫೇಸ್ ಅಂದ್ರೆ ಏನು ಅಂದ್ರೆ ಒಂದೇ ತರ ಕಾಣಿಸಿದ್ರೆ ಮಿಕ್ಸ್ಚರ್, ಅದರಲ್ಲಿ 2-3 ವಸ್ತು ಇರ್ಬೋದು, ಬಟ್ ನಮಗ್ ನೋಡಕ್ ಅದು ಒಂದೇ ತರ ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಸಾಲ್ಟ್ ಇನ್ ವಾಟರ್ ತಗೊಳ್ಳಿ. ನೀವು ಒಂದಷ್ಟು ಸಾಲ್ಟ್ ನ ತಗೊಂಡು, ಉಪ್ಪನ್ನ ತಗೊಂಡು ನೀರಲ್ಲಿ ಸಂಪೂರ್ಣವಾಗಿ ಕಲ್ಸ್ಬಿಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಈಗ ಆ ಬೀಕರ್ನ ನೋಡಿದ್ರೆ ಬರೀ ನೋಡೋದ್ರಿಂದ ನಿಮ್ಗೆ ಅದರಲ್ಲಿ ಸಾಲ್ಟ್ ಮತ್ತೆ ವಾಟರ್ ಅನ್ನು 2 ವಸ್ತು ಅದರಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ಪೂರ್ತಿ ಏರಿಯಾ ಏನಿದೆ, ಈ ಟಂಬ್ಲರ್ ಒಳಗಿರೋ ಅಥವಾ ಗ್ಲಾಸ್ ಒಳಗಿರೋ ಪೂರ್ತಿ ಏರಿಯಾ ಏನಿದೆ, ಇಟ್ ಲುಕ್ಸ್ ಸೇಮ್. ಕರೆಕ್ಟ್. ಅಂದ್ರೆ ಒಂದೇ ತರ ಕಾಣುತ್ತೆ. ಅದು ಒಂದೇ ತರ ಕಾಣಿಸಿದ್ರೆ ಅದು ಒಂದೇ ಫೇಸ್ ಅಲ್ಲಿದೆ, ಒಂದೇ ಸ್ವರೂಪದಲ್ಲಿದೆ ಅಂತ ಅರ್ಥ. ಓಕೆ. ಸೊ ಲುಕ್ಸ್ ಸೇಮ್. ಸೊ ಒನ್ ಫೇಸ್. ಸಾಲ್ಟ್ ಇನ್ ವಾಟರ್ ತಗೋಬಹುದು, ಶುಗರ್ ಇನ್ ವಾಟರ್ ತಗೋಬಹುದು. ಕರೆಕ್ಟ್. ಬಟ್ ಅದೇ ಈಗ ನಮ್ಮ ಅಟ್ಮಾಸ್ಫಿಯರ್ ಕೂಡ ತಗೋಬಹುದು. ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಆಕ್ಚುಲಿ ಇದಕ್ಕೆ. ಸೊ ಅಟ್ಮಾಸ್ಫಿಯರ್ ಕೂಡ ತಗೋಬಹುದು. ಅಟ್ಮಾಸ್ಫಿಯರ್ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಗಾಳಿ. ಕರೆಕ್ಟಾ? ಸೊ ಗಾಳಿ ನೋಡಕ್ ಒಂದೇ ತರಾನೇ ಇದೆ. ಸೊ ಅದರಲ್ಲಿ ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಕಾರ್ಬನ್ ಮೊನಾಕ್ಸೈಡ್ ಇದೆ, ಅಥವಾ ಇನ್ನೊಂದಷ್ಟು ಗ್ಯಾಸಸ್ ಇದೆ ಅಂತ ಆ ಗಾಳಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಅದರಲ್ಲಿ ಒಂದೇ ಫೇಸ್ ಇರುತ್ತೆ. ಅಂದ್ರೆ ನೋಡೋದಕ್ಕೆ ಅದು ಒಂದೇ ತರ ಕಾಣುತ್ತೆ. ಸೊ ದಟ್ ಈಸ್ ಹೋಮೋಜಿನಸ್ ಮಿಕ್ಸ್ಚರ್. ಓಕೆ. ಸೊ ಇನ್ನು ಹೆಟಿರೋಜಿನಸ್ ಮಿಕ್ಸ್ಚರ್ ಅಂದ್ರೆ ಏನು ಅನ್ನೋದು ನೋಡೋಣ. ಹೆಟ್ರೋಜಿನಸ್ ಮಿಕ್ಸ್ಚರ್. ಸೊ ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂದ್ರೆ ದ ಮಿಕ್ಸ್ಚರ್ ವಿಚ್ ಹ್ಯಾಸ್ ಮೋರ್ ದೆನ್ ಒನ್ ಫೇಸ್. ಸೊ ಅಂದ್ರೆ ಒಂದಕ್ಕಿಂತ ಹೆಚ್ಚು ಫೇಸ್ಗಳಿರುತ್ತೆ ಅದರಲ್ಲಿ. ಮೋರ್ ದೆನ್ ಒನ್ ಫೇಸ್. ಓಕೆ. ಎಸ್. ಅಂದ್ರೆ ನಮ್ಗೆ ನೋಡೋದಕ್ಕೆ ಅದು ಒಂದೇ ತರ ಕಾಣೋದಿಲ್ಲ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ಮೋರ್ ದೆನ್ ಒನ್ ಫೇಸ್. ಕರೆಕ್ಟ್. ಫಾರ್ ಎಕ್ಸಾಂಪಲ್, ಆಯಿಲ್ ಇನ್ ವಾಟರ್ ತಗೊಳ್ಳಿ. ಆಯಿಲ್ ಇನ್ ವಾಟರ್ ತಗೊಳ್ಳಿ. ಸೊ ನೀರ್ ತಗೊಂಡು ಅದರಲ್ಲಿ ಒಂಚೂರು ಆಯಿಲ್ ಹಾಕಿದ್ರೆ ಅಥವಾ ಎಣ್ಣೆ ಹಾಕಿದ್ರೆ, ಸೊ ಒಂದು ಟಂಬ್ಲರ್ ಇದೆ ಅಂತ ತಿಳ್ಕೊಳ್ಳೋಣ, ಒಂದು ಗ್ಲಾಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಫಸ್ಟ್ಗೆ ಒಂದಷ್ಟು ನೀರಿದೆ. ಕರೆಕ್ಟ್. ಆಯಿಲ್ ಹಾಕಿದ್ರೆ ಸೊ ಅದು ನೀರ್ ಮೇಲೆ ತೇಲುತ್ತೆ. ಕರೆಕ್ಟ್. ಸೊ ಆಯಿಲ್ ಹಾಕಿದ್ರೆ ಅದು ನೀರಿನ ಮೇಲೆ ತೇಲುತ್ತೆ. ಕರೆಕ್ಟ್. ಸೊ ನಮಗೆ ನೋಡೋದಕ್ಕೆ ಈ ರೀಜನ್ ಒಂದು ತರ ಕಾಣುತ್ತೆ, ಅದೊಂದು ಫೇಸ್ ಆದ್ರೆ ಈ ರೀಜನ್ ಇನ್ನೊಂದ್ ತರ ಕಾಣುತ್ತೆ. ಕರೆಕ್ಟ್. ಸೊ ಇನ್ನೊಂದು ಫೇಸ್. ಸೊ ಇದರಲ್ಲಿ ಒಂದೇ ಫೇಸ್ ಇರೋದಲ್ಲ, ಸೊ ಮೋರ್ ದೆನ್ ಒನ್ ಫೇಸ್ ಇದೆ. ಸೊ ಹಾಗಿದ್ರೆ ಇದು ಹೆಟಿರೋಜಿನಸ್ ಮಿಕ್ಸ್ಚರ್. ಅದೇ ತರ ನೀವು ಸ್ಯಾಂಡ್ ಇನ್ ವಾಟರ್ ತಗೋಬಹುದು. ಕರೆಕ್ಟಾ? ಸೊ ಅದೇ ತರ ಸ್ಯಾಂಡ್ ಇನ್ ವಾಟರ್ ತಗೋಬಹುದು, ಆಯಿಲ್ ಇನ್ ವಾಟರ್ ತಗೋಬಹುದು, ಅಥವಾ ಯಾವುದೇ ಕರಗದೆ ನೀರಲ್ಲಿ ಅಷ್ಟು ಕರೆಕ್ಟ್ ಆಗಿ ಕರಗದೆ ಇರೋ ಯಾವುದೇ ವಸ್ತು ಹಾಕಿದ್ರು ಅದು ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಒಂದರಲ್ಲಿ ಇನ್ನೊಂದು ವಸ್ತು ಮಿಕ್ಸ್ ಆಗಿದೆ ಅಂತ. ಸೊ ಅದು ಹೆಟಿರೋಜಿನಸ್ ಮಿಕ್ಸ್ಚರ್. ಓಕೆ. ಸೊ ನೆಕ್ಸ್ಟ್ ತಗೊಳ್ಳೋದಾದ್ರೆ ಇದು ಮಿಕ್ಸ್ಚರ್ ಗಳ ಬಗ್ಗೆ ಆಯ್ತು. ಹಾಗಿದ್ರೆ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಓಕೆ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ದ ಪಾರ್ಟಿಕಲ್ಸ್, ಮೋರ್ ದೆನ್ ಒನ್ ಪಾರ್ಟಿಕಲ್ಸ್ ಇರಬಹುದು ಅದರಲ್ಲಿ, ಅಥವಾ ಒಂದೇ ತರದ ಪಾರ್ಟಿಕಲ್ಸ್ ಇರಬಹುದು, ಬಟ್ ಡೆಫಿನೆಟ್ ರೇಷಿಯೋದಲ್ಲಿ ಇರುತ್ತೆ. ಓಕೆ. ಸೊ ದಟ್ ಈಸ್ ದ ಥಿಂಗ್ ಹಿಯರ್. ಸೊ ಸಬ್ಸ್ಟೆನ್ಸಸ್ ಅಥವಾ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ in definite ratio. In a definite ratio. So ಪಕ್ಕ ಇಷ್ಟೇ ರೇಷಿಯೋ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ ತಗೊಳ್ಳಿ. ವಾಟರ್ ಫಾರ್ಮುಲಾ ಏನು? H2O. ಕರೆಕ್ಟ್. ಸೊ H2O ದಲ್ಲಿ 2 ಆಟಮ್ ಹೈಡ್ರೋಜನ್ ಇರುತ್ತೆ, 1 ಆಟಮ್ ಆಕ್ಸಿಜನ್ ಇರುತ್ತೆ. ಸೊ ಅಂದ್ರೆ ರೇಷಿಯೋ ಏನಾಯ್ತು? 2:1. ಅದು ಯಾವಾಗ್ಲೂ ಫಿಕ್ಸೆಡ್. ನೀವು ವಾಟರ್ನ ಯಾವ ದೇಶದಿಂದ ತನ್ನಿ, ಎಲ್ಲಿಂದ ಬೇಕಾದ್ರೂ ತನ್ನಿ, ದ ವಾಟರ್ ಫಾರ್ಮುಲಾ ಈಸ್ ಆಲ್ವೇಸ್ H2O. H2Oನೇ ಆಗಿರುತ್ತೆ ಡೆಫಿನೆಟ್ ರೇಷಿಯೋ. ಆ ರೇಷಿಯೋ ಬದಲಾಕ್ ಬಿಟ್ರೆ ಆ ವಸ್ತುವಿನ
ಪ್ರಾಪರ್ಟಿ ಕೂಡ ಬದಲಾಗುತ್ತೆ. ಅದು ಆಮೇಲೆ ನಾವು ವಾಟರ್ ಅಂತ ಕರೆಯೋಕ್ಕಾಗಲ್ಲ. ಕರೆಕ್ಟ್. ಸೊ H2O2 ತಗೊಂಡ್ವಿ ಅನ್ಕೊಳ್ಳಿ, ಅದು ವಾಟರ್ ಅಲ್ಲ, ನೋಡೋದಕ್ಕೂ ಅದು ವಾಟರ್ ತರ ಇರಲ್ಲ, ಅದ್ರ ಪ್ರಾಪರ್ಟೀಸ್ ಕೂಡ ವಾಟರ್ ತರ ಇರೋದಿಲ್ಲ. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೆ ಇಂಥ ಸಬ್ಸ್ಟೆನ್ಸ್ ಗಳಲ್ಲಿ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ಡೆಫಿನೆಟ್ ರೇಷಿಯೋ. ಓಕೆ, ಸೊ ಇದರಲ್ಲಿ ಎರಡು ಭಾಗ ಮಾಡಿದ್ವಿ ಅಲ್ವಾ. ಸೊ ಎಲಿಮೆಂಟ್ಸ್ ಅಂದ್ರೆ ಇದರಲ್ಲಿ ಬರೀ ಆಟಮ್ಸ್ ಇರುತ್ತೆ, ಮೇಡ್ ಅಪ್ ಆಫ್ ಆಟಮ್ಸ್. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಕೊಟ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕಾಪರ್ ಇರ್ಬೋದು, ಐರನ್ ಇರ್ಬೋದು, ಸಿಲ್ವರ್ ಇರ್ಬೋದು. ಕರೆಕ್ಟ್. ಸೊ ಕಾಪರ್ ಒಂದು ಶೀಟ್ ಅಥವಾ ಒಂದು ಕಾಪರ್ ರಾಡ್ ತಗೋತೀವಿ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಪ್ರತಿಯೊಂದು ಆಟಮ್ ಕೂಡ ಕಾಪರ್ 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 ಕಾಪರ್. ಸೊ ಓನ್ಲಿ ಆಟಮ್ಸ್ ಇರುತ್ತೆ. ಓಕೆನಾ. ಸೊ ಕಾಂಪೌಂಡ್ಸ್ ಅಂತ ನಾವು ತಗೊಂಡ್ರೆ ಅದರಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಕಾಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ molecules. Correct. Molecules are in turn made up of. Molecules are formed by the combination of atoms. Correct. So ಅಂದ್ರೆ ಫಾರ್ ಎಕ್ಸಾಂಪಲ್ H2O ಇದೆ, ವಾಟರ್ ಇದೆ, ಗ್ಲೂಕೋಸ್ ಇದೆ, C6H12O6. ಕರೆಕ್ಟ್. ಸೊ ಇದರಲ್ಲಿ ರೇಷಿಯೋ ಎಷ್ಟಿದೆ? 2:1 ಡೆಫಿನೈಟ್ ರೇಷಿಯೋ ಇದೆ. ಬಟ್ 2-3 ಆಟಮ್ ಸೇರಿ ಒಂದು ಮಾಲಿಕ್ಯೂಲ್ ಆಗಿದೆ. ಕರೆಕ್ಟ್. ಸೊ ಇಂಥ ಮಾಲಿಕ್ಯೂಲ್ಗಳು ಸೇರಿ ಒಂದು ವಸ್ತು ಆದ್ರೆ ಅದನ್ನ ನಾವು ಕಾಂಪೌಂಡ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ರೇಷಿಯೋ ಇದೆ, 1:2:1 ರೇಷಿಯೋ ಇದೆ. ಕರೆಕ್ಟ್. ಸೊ ಡೆಫಿನೈಟ್ ರೇಷಿಯೋ ಇದ್ದ ಯಾವುದೇ ವಸ್ತುನ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಪ್ಯೂರ್ ಸಬ್ಸ್ಟೆನ್ಸಸ್ ಅಲ್ಲಿ ಎರಡು ವಿಧ ಇದೆ. ಏನು? ಒಂದು ಎಲಿಮೆಂಟ್ಸ್ ಅಂತಿದೆ, ಇನ್ನೊಂದು ಕಾಂಪೌಂಡ್ಸ್ ಅಂತ ಇದೆ. ಕಾಂಪೌಂಡ್ಸ್ ಬರೀ ಆಟಮ್ಗಳಿಂದ ಆಗಿರುತ್ತೆ, ಎಲಿಮೆಂಟ್ಸ್ ಬರೀ ಆಟಮ್ಗಳಿಂದ ಆಗಿರುತ್ತೆ. ಕಾಂಪೌಂಡ್ಸ್ ಮಾಲಿಕ್ಯೂಲ್ಗಳಿಂದ ಆಗಿರುತ್ತೆ. ಮಾಲಿಕ್ಯೂಲ್ ಹೇಗಾಗಿರುತ್ತೆ ಅಂದ್ರೆ ಒಂದಷ್ಟು ಆಟಮ್ಗಳು ಸೇರಿ ಒಂದು ಮಾಲಿಕ್ಯೂಲ್ ಆಗಿರುತ್ತೆ. ಕರೆಕ್ಟ್. ಸೊ ಇದೇ ತರ ಮಾಲಿಕ್ಯೂಲ್ ಸೇರ್ತಾ ಹೋದ್ರೆ ಅದು ಕಾಂಪೌಂಡ್ ಆಗುತ್ತೆ. ಸೊ ಇದು ಕ್ಲಾಸಿಫಿಕೇಶನ್ ಆಫ್ ದಿ ಮ್ಯಾಟರ್. ಸೊ ಮ್ಯಾಟರ್ ಅಲ್ಲಿ ಏನೇನ್ ಕ್ಲಾಸಿಫಿಕೇಶನ್ ಇದೆ, ಆ ಕ್ಲಾಸಿಫಿಕೇಶನ್ ಮತ್ತೆ ಹೇಗೆ ಕ್ಲಾಸಿಫೈ ಆಗಿದೆ ಅಂಡ್ ಅದರ ಅರ್ಥಗಳು ಏನು ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಕರೆಕ್ಟಾ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ನಾವೇನ್ ಕಲಿತೀವಿ ಅಂದ್ರೆ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಪ್ರಾಪರ್ಟೀಸ್ ಅಂದ್ರೆ ಏನು? ಅದರ ಲಕ್ಷಣಗಳು, ಗುಣಲಕ್ಷಣಗಳು. ಕರೆಕ್ಟ್. ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಇದರಲ್ಲಿ ಎರಡು ತರ ಇದೆ. ಒಂದು ಫಿಸಿಕಲ್ ಪ್ರಾಪರ್ಟೀಸ್. ಓಕೆ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ಓಕೆ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ದೀಸ್ ಕ್ಯಾನ್ ಬಿ ಮೆಜರ್ಡ್ ವಿದೌಟ್ changing the identity or chemical composition of the substance. ಓಕೆ. ಅಂದ್ರೆ ಈ ಫಿಸಿಕಲ್ ಪ್ರಾಪರ್ಟೀಸ್ ನಾವು ಮೆಜರ್ ಮಾಡುವಾಗ ಸೊ ಆ ವಸ್ತುವಿನ ಐಡೆಂಟಿಟಿನ ಚೇಂಜ್ ಮಾಡಬೇಕಾಗಿಲ್ಲ. ಅಂದ್ರೆ ವಿ ನೀಡ್ ನಾಟ್ ಕನ್ವರ್ಟ್ ಆ ವಸ್ತುನ, ಆ ಸಬ್ಸ್ಟೆನ್ಸ್ ನ ಒಂದರಿಂದ ಇನ್ನೊಂದು ಕನ್ವರ್ಟ್ ಮಾಡಬೇಕಾಗಿಲ್ಲ. ಕರೆಕ್ಟ್. ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗ್ಬೋದು. ಕರೆಕ್ಟ್. ಬಟ್ ಸಾಲಿಡ್ ಇರಬೇಕಾದ್ರೂ ವಾಟರ್ ಈಸ್ H2O. ಕರೆಕ್ಟ್. ಲಿಕ್ವಿಡ್ ಇದ್ರು ವಾಟರ್ H2Oನೇ, ಗ್ಯಾಸ್ ಇದ್ರು ವಾಟರ್ H2Oನೇ. ನಾವು ಅದನ್ನ H3O, H4O, H2O2 ಅಂತ ಅದರ ಕೆಮಿಕಲ್ ಕಾಂಪೋಸಿಷನ್ಸ್ ನ ಚೇಂಜ್ ಮಾಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಮಾಸ್ ಅಂತ ಅನ್ಕೊಳ್ಳಿ. ಮಾಸ್ ಫಿಸಿಕಲ್ ಪ್ರಾಪರ್ಟಿ. ಈಗ ಯಾವುದೋ ಒಂದು ವಸ್ತುನ ತೂಕ ಮಾಡಬೇಕು ಅಂದ್ರೆ ಅದನ್ನ ಏನ್ ಚೇಂಜ್ ಮಾಡ್ತೀರಾ ನೀವು? ಕರೆಕ್ಟ್. ಅದರ ಕೆಮಿಕಲ್ ಕಾಂಪೋಸಿಷನ್ಸ್ ನೇನು ಚೇಂಜ್ ಮಾಡಬೇಕಾಗಿಲ್ಲ. ಸೊ ಅದೇ ರೀತಿ ವಾಲ್ಯೂಮ್ ಮೆಜರ್ ಮಾಡಬೇಕಾದ್ರೂ ಅಷ್ಟೇ. ಸೊ ಯಾವುದೇ ಕೆಮಿಕಲ್ ಚೇಂಜಸ್ ಗಳನ್ನ ನಾವು ಮಾಡಬೇಕಾಗಿಲ್ಲ. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೂ ಅಷ್ಟೇ. ಕರೆಕ್ಟ್. ಸೊ ಮಾಸ್ ಆಗ್ಲಿ, ವಾಲ್ಯೂಮ್ ಆಗ್ಲಿ, ಡೆನ್ಸಿಟಿ ಆಗ್ಲಿ, ಸೊ ಇದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಓಕೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಕಂಡುಹಿಡಿತಾ ಇದ್ದೀರಿ ಅನ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, ನೀವು ಬಾಯ್ಲ್ ಮಾಡಬೇಕು. ಕರೆಕ್ಟ್. ಸೊ ವಾಟರ್ ಇದ್ದಿದ್ದು ವಾಟರ್ ವೇಪರ್ ಅಥವಾ ಗ್ಯಾಸ್ ಆಗುತ್ತೆ. ಕರೆಕ್ಟ್. ಸೊ ಇಲ್ಲಿ ವಾಟರ್ ಇದ್ದಿದ್ದು ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಗುತ್ತೆ ಬಿಟ್ರೆ
H2O ಇದ್ದಿದ್ದು ಇನ್ನೇನೋ ಆಗಲ್ಲ. ಸೊ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಮಾಡದೇನೆ ಯಾವ ಪ್ರಾಪರ್ಟೀಸ್ ನಾವು ಮೆಜರ್ ಮಾಡ್ಬೋದೋ ಅದನ್ನ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ಸೊ ಆಬ್ವಿಯಸ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸೊ ಇಲ್ಲಿ ಕೆಮಿಕಲ್ ಕಾಂಪೋಸಿಷನ್ಸ್ ನ ಚೇಂಜ್ ಮಾಡದೆ ಕಂಡಿಡಿತೀವಿ ಅಂದ್ರೆ ಇಲ್ಲಿ ದಿಸ್ ಕ್ಯಾನ್ ಬಿ ಮೆಜರ್ಡ್, ದೀಸ್ ಆರ್ ಮೆಜರ್ಡ್ by changing the chemical composition of a substance. Chemical composition of a substance. ಓಕೆ, ಸೊ ಅಂದ್ರೆ ಕೆಮಿಕಲ್ ಕಾಂಪೋಸಿಷನ್ ಅದು ನಾವು ಯಾವ್ದಾದ್ರು ವಸ್ತುನ ಇನ್ನೊಂದು ವಸ್ತು ಜೊತೆ ರಿಯಾಕ್ಟ್ ಮಾಡಿಸ್ಬೇಕಾಗತ್ತೆ. ಸೊ ಅದರ ಕೆಮಿಕಲ್ ಕಾಂಪೋಸಿಷನ್ಸ್ ನ ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಅವಾಗ ಮಾತ್ರ ನಾವು ಕೆಮಿಕಲ್ ಪ್ರಾಪರ್ಟೀಸ್ ನ ಕಂಡುಹಿಡಿಯೋಕೆ ಸಾಧ್ಯ. ಫಾರ್ ಎಕ್ಸಾಂಪಲ್ ಆಸಿಡಿಟಿ ಮೆಜರ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳಿ. ಸೊ ಒಂದು ವಸ್ತು ಎಷ್ಟರ ಮಟ್ಟಿಗೆ ಆಸಿಡ್ ಆಗಿದೆ ಅಂತ ತಿಳ್ಕೊಬೇಕಾದ್ರೆ ನಾವು ಅದನ್ನ ಬೇಸ್ ಜೊತೆ ರಿಯಾಕ್ಟ್ ಮಾಡ್ಲೇಬೇಕು, ಕರೆಕ್ಟ್? ಸೊ ಅದು ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆದ್ರೆ ಸ್ಟ್ರಾಂಗ್ ಆಸಿಡ್ ಅಂತ ಅರ್ಥ, ನಿಧಾನಕ್ಕೆ ರಿಯಾಕ್ಟ್ ಆದ್ರೆ ಮೀಡಿಯಂ ಮಾಡರೇಟ್ ಆಸಿಡ್ ಅಂತ ಅರ್ಥ, ರಿಯಾಕ್ಟೇ ಆಗಿಲ್ಲ ಅಥವಾ ತುಂಬಾ ನೆಗ್ಲಿಜಿಬಲ್ ಅಮೌಂಟ್ ರಿಯಾಕ್ಟ್ ಆಯ್ತು ಅಂದ್ರೆ ವೆರಿ ವೀಕ್ ಆಸಿಡ್ ಅಂತ ಅರ್ಥ. ಬಟ್ ರಿಯಾಕ್ಟ್ ಆದಾಗ ಅದ್ರ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ಬಿಡುತ್ತೆ, ಕರೆಕ್ಟ್? ಫಾರ್ ಎಕ್ಸಾಂಪಲ್ HCl ಇದೆ ನಮ್ಮ ಹತ್ರ ಅಂತ ತಿಳ್ಕೊಳ್ಳೋಣ. ಸೊ ಇದರ ಇದು ಆಸಿಡ್ ಫಸ್ಟ್ ಆಫ್ ಆಲ್, ಅಥವಾ ಆಸಿಡ್ ಆದ್ರೆ ಎಷ್ಟರ ಮಟ್ಟಿಗೆ ಆಸಿಡ್ ಅಂತ ತಿಳ್ಕೋಬೇಕು ಅಂದ್ರೆ ನಾವು ಬೇಸ್ ಜೊತೆ ಅದನ್ನ ರಿಯಾಕ್ಟ್ ಮಾಡ್ಲೇಬೇಕು. ಬೇಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಅದೇನಾಗುತ್ತೆ? ಸೊ ಅದರ ಟೋಟಲ್ ಕೆಮಿಸ್ಟ್ರಿನೇ ಚೇಂಜ್ ಆಗ್ಬಿಡುತ್ತೆ. HCl ಇದ್ದಿದ್ದು NaCl ಆಗ್ಬಿಡುತ್ತೆ, NaOH ಇದ್ದಿದ್ದು ಅಥವಾ ಇಲ್ಲಿ Na ಮತ್ತೆ Cl ಸೇರಿ NaCl ಸಾಲ್ಟ್ ಫಾರ್ಮ್ ಆಗುತ್ತೆ, ಇಲ್ಲಿ ವಾಟರ್ ಫಾರ್ಮ್ ಆಗುತ್ತೆ. ಸೊ ಟೋಟಲ್ ಕೆಮಿಕಲ್ ಪ್ರಾಪರ್ಟಿನೇ ಚೇಂಜ್ ಆಗ್ಬಿಡುತ್ತೆ, ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಗ್ಬಿಡುತ್ತೆ. ಸೊ ಎಲ್ಲಿ ಕೆಮಿಕಲ್ ಕಾಂಪೋಸಿಷನ್ ನ ಚೇಂಜ್ ಮಾಡದೆ ನಾವು ಎಲ್ಲ ಕಂಡುಹಿಡಿತೀವೋ ಅದು ಫಿಸಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಕಾಂಪೋಸಿಷನ್ ನ ಚೇಂಜ್ ಮಾಡಿ ಯಾವ್ದನ್ನ ಮೆಜರ್ ಮಾಡ್ತೀವಿ ಅದು ಕೆಮಿಕಲ್ ಪ್ರಾಪರ್ಟೀಸ್. ಓಕೆ, ಸೊ ಹಾಗಿದ್ರೆ ಈಗ ಫಿಸಿಕಲ್ ಪ್ರಾಪರ್ಟೀಸ್ ನ ಮೆಜರ್ ಮಾಡಕ್ಕೆ ಒಂದಷ್ಟು ಸಿಸ್ಟಮ್ ಇದೆ. ಓಕೆ, ಸೊ ಮೆಜರ್ಮೆಂಟ್ ಆಫ್ ಪ್ರಾಪರ್ಟೀಸ್. ನೆಕ್ಸ್ಟ್ ನಾವು ಓದಬೇಕಾಗಿರೋ ಕಾನ್ಸೆಪ್ಟ್ ಮೆಜರ್ಮೆಂಟ್ ಆಫ್ ಪ್ರಾಪರ್ಟೀಸ್. ಹೇಗಪ್ಪ ಮೆಜರ್ ಮಾಡೋದು, ಅಥವಾ ಮೆಜರ್ ಮಾಡೋದಕ್ಕೆ ಏನಾದ್ರು ಸಿಸ್ಟಮ್ ಮಾಡ್ಕೊಂಡಿದಾರಾ ಟೋಟಲ್ ವರ್ಲ್ಡ್ ಅಲ್ಲಿ? ಕರೆಕ್ಟ್. ಈಗ ಒಬ್ಬೊಬ್ರು ಒಂದೊಂದು ರೀತಿ ಮೆಜರ್ ಮಾಡ್ತಾ ಹೋದ್ರೆ ಸೊ ಪ್ರಾಬ್ಲಮ್ ಆಗುತ್ತೆ, ಕನ್ಫ್ಯೂಷನ್ ಇರುತ್ತೆ, ಕರೆಕ್ಟ್? ಸೊ ಒಬ್ಬ ಮಾಸ್ ನ ಗ್ರಾಮ್ ಅಲ್ಲಿ ಎಳಿತಾನೆ, ಇನ್ನೊಬ್ಬ ಕೆಜಿ ಎಳಿತಾನೆ, ಇನ್ನೊಬ್ಬ ಟನ್ ಅಲ್ಲಿ ಎಳಿತಾನೆ, ಇನ್ನೊಬ್ಬ ಕ್ವಿಂಟಲ್ ಅಲ್ಲಿ ಎಳಿತಾನೆ, ಕರೆಕ್ಟ್? ಸೊ ಪ್ರತಿ ಕಡೆ ಒಂದು ದೇಶದಲ್ಲಿ ಗ್ರಾಮ್ ಅಲ್ಲಿ ಎಳಿತಾರೆ, ಇನ್ನೊಂದು ದೇಶದಲ್ಲಿ ಕೆಜಿ ಎಳಿತಾರೆ, ಕರೆಕ್ಟ್? ಸೊ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಯೂನಿಟ್ ಗಳು ಕರೆಕ್ಟ್ ಆಗಿ ಇಲ್ದಿದ್ರೆ. ಸೊ ಹಾಗಾಗಿ ಸೊ ಟು ಬ್ರಿಂಗ್ ಅಬೌಟ್ ಯೂನಿಫಾರ್ಮಿಟಿ, ಆ ಯೂನಿಫಾರ್ಮಿಟಿನ ಇಡೀ ವರ್ಲ್ಡ್ ಅಲ್ಲಿ ತರಲಿಕ್ಕೋಸ್ಕರ ಸೊ ಏನ್ ಮಾಡಿದ್ದಾರೆ ಅಂದ್ರೆ ದೇ ಹ್ಯಾವ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ನ ಮಾಡ್ಕೊಂಡಿದ್ದಾರೆ, ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಇದನ್ನ ನಾವು SI ಯೂನಿಟ್ಸ್ ಅಂತಾನು ಕರಿತೀವಿ. ಸೊ ಇದರಲ್ಲಿ 7 ಬೇಸಿಕ್ ಯೂನಿಟ್ಸ್ ನ ಅವ್ರು ಗುರುತಿಸಿದ್ದಾರೆ. ಸೊ 7 ಬೇಸಿಕ್ ಯೂನಿಟ್ಸ್ ನ ಅವರು ಗುರುತಿಸಿದ್ದಾರೆ. ಈ ಯೂನಿಟ್ ಗಳು ಯಾವುದು? ಓಕೆ, ಸೊ ಆ ಮೆಜರ್ಮೆಂಟ್ ಗಳು ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಯಾವ ಮೆಜರ್ಮೆಂಟ್ ಮಾಡ್ತಾರಪ್ಪ? ಸೊ ಅಂದ್ರೆ ಫಸ್ಟ್ ಲೆಂತ್ ನ ನಾವು ಅಳಿತಿದೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದು ಕ್ವಾಂಟಿಟಿ, ಕರೆಕ್ಟಾ? ಯಾವ ಕ್ವಾಂಟಿಟಿನ ನಾವು ಮೆಜರ್ ಮಾಡ್ತಿದೀವಿ ಅನ್ನೋದು ಇಲ್ಲಿದೆ. ಸೊ ಆ ಕ್ವಾಂಟಿಟಿಯ ಸಿಂಬಲ್ ಆಫ್ ದ ಕ್ವಾಂಟಿಟಿ, ಸಿಂಬಲ್ ಆಫ್ ಕ್ವಾಂಟಿಟಿ, ಕರೆಕ್ಟ್? ಅದನ್ನ ಇಲ್ಲಿ ಬರೆಯೋಣ. ಸೊ ಅದಾದ್ಮೇಲೆ ಯಾವ ಯೂನಿಟ್ ನ ಯೂಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಬರೆಯೋಣ. ಆ ಯೂನಿಟ್ ಗೆ ಏನಾದ್ರೂ ಸಿಂಬಲ್ ಇದೆಯಾ? ಸಿಂಬಲ್ ಆಫ್ ಯೂನಿಟ್, ಅದನ್ನ ಇಲ್ಲಿ ನೋಡೋಣ. ಸೊ ಫಸ್ಟ್ ನಾವು ತಗೊಂಡಿರೋದು ಲೆಂತ್. ಸೊ ಸಿಂಬಲ್ ಏನಪ್ಪಾ ಲೆಂತ್ ಗೆ ಅಂದ್ರೆ ಸ್ಮಾಲ್ ಲೆಟರ್ L, ಕ್ಯಾಪಿಟಲ್ ಲೆಟರ್ L ಅಲ್ಲ, ಸ್ಮಾಲ್ ಲೆಟರ್ L. ಸೊ ಇಲ್ಲಿ ಯೂನಿಟ್ ಏನು ಹಾಗಾದ್ರೆ? ಮೀಟರ್, ಕರೆಕ್ಟ್? ಸೊ ಹಾಗಿದ್ರೆ ಸಿಂಬಲ್ ಆಫ್ ದ ಯೂನಿಟ್ ಏನು? ಸೊ ಸ್ಮಾಲ್ ಲೆಟರ್ M, ಅಗೇನ್ ಕ್ಯಾಪಿಟಲ್ ಲೆಟರ್ M ಅಲ್ಲ. ಓಕೆ, ಸೊ ನೆಕ್ಸ್ಟ್ ಲೆಂತ್ ಆಯ್ತು, ಮಾಸ್. ಓಕೆ, ಸೊ ಮಾಸ್ಗೆ ಸಿಂಬಲ್ ಸ್ಮಾಲ್ ಲೆಟರ್ M. ಸೊ ಇಲ್ಲಿ ಯೂನಿಟ್ ಕಿಲೋಗ್ರಾಮ್ ಅಂತ ಬರುತ್ತೆ, ಕೆಜಿ ನಾವು ಅಳಿತೀವಿ ಮಾಸ್ ನ. ಸೊ ಯೂನಿಟ್ ಸಿಂಬಲ್ ಆಫ್ ದ ಯೂನಿಟ್ ಏನು? ಸ್ಮಾಲ್ ಲೆಟರ್ K, ಸ್ಮಾಲ್ ಲೆಟರ್ G. ಓಕೆ, ಸೊ ಸ್ಮಾಲ್ ಲೆಟರ್ K, ಸ್ಮಾಲ್ ಲೆಟರ್ G. ಸೊ ನೆಕ್ಸ್ಟ್ ಲೆಂತ್ ಆಯ್ತು, ಮಾಸ್ ಆಯ್ತು, ಟೈಮ್ ಅಂತ ತಗೋಣ, ಟೈಮ್. ಓಕೆ, ಸೊ ಇಲ್ಲಿ ನಾವು ಯೂನಿಟ್ ಸಿಂಬಲ್ ಆಫ್ ದ ಕ್ವಾಂಟಿಟಿ ಯೂಸ್ ಮಾಡೋದು T.
ಓಕೆ, ಸೊ ಸ್ಮಾಲ್ ಲೆಟರ್ ಟಿ. ಸೊ ಇಲ್ಲಿ ನಾವು ಅದನ್ನ ಅಳಿಯೋದು ಸೆಕೆಂಡ್ಸ್ ಅಲ್ಲಿ. ಇಲ್ಲಿ ಯೂನಿಟ್, ಸಿಂಬಲ್ ಆಫ್ ದ ಯೂನಿಟ್ ಏನು? ಸ್ಮಾಲ್ ಲೆಟರ್ ಎಸ್. ಓಕೆ, ಸೊ ಕ್ಯಾಪಿಟಲ್ ಲೆಟರ್ ಎಸ್ ಅಲ್ಲ. ತುಂಬಾ ಜನ SEC ಅಥವಾ SECS ಅಂತೆಲ್ಲ ಬರೀತಾರೆ. ಸೊ ಆ ತರ ಬರೀಬಾರ್ದು. ಒಂದು ಸ್ಮಾಲ್ ಲೆಟರ್ ಎಸ್ ಅಷ್ಟೇ. 10 ಸೆಕೆಂಡ್ಸ್ ಅಂದ್ರೆ 10 ಸ್ಮಾಲ್ ಲೆಟರ್ ಎಸ್ ಬರೀಬೇಕು. ಸೊ ನೆಕ್ಸ್ಟ್ ಲೆಂತ್ ಆಯ್ತು, ಮಾಸ್ ಆಯ್ತು, ಟೈಮ್ ಆಯ್ತು. ನೆಕ್ಸ್ಟ್ ಟೆಂಪರೇಚರ್. ಇಲ್ಲಿ ಕ್ವಾಂಟಿಟಿ, ಸಿಂಬಲ್ ಆಫ್ ದ ಕ್ವಾಂಟಿಟಿ ಟಿ. ಓಕೆ, ಸೊ ಯೂನಿಟ್ ಏನು? ಕೆಲ್ವಿನ್. ಸೊ 3-4 ತರದ ಯೂನಿಟ್ ಇದೆ, ಇದನ್ನು ನಾವು ಓದೋಣ. ಸೆಲ್ಸಿಯಸ್ ಇದೆ, ಫ್ಯಾರನ್ ಹೀಟ್ ಇದೆ, ಕೆಲ್ವಿನ್ ಸ್ಕೇಲ್ ಇದೆ. ಸೊ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಸ್ಕೇಲ್ ಯಾವುದು ಅಂದ್ರೆ ಕೆಲ್ವಿನ್ ಸ್ಕೇಲ್. ಸೊ ಇಲ್ಲಿ ಸಿಂಬಲ್ ಆಫ್ ದ ಯೂನಿಟ್ ಏನು ಅಂದ್ರೆ ಕ್ಯಾಪಿಟಲ್ ಕೆ. ಓಕೆ, ಸೊ ಕ್ಯಾಪಿಟಲ್ ಕೆ. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್. ಸೊ ಇದನ್ನ ನಾವು ಐ ಅಂತ ನೋಡ್ತೀವಿ. ಸೊ ಸಿಂಬಲ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಐ. ಸೊ ಯೂನಿಟ್ ಯಾವುದು ಹಾಗಿದ್ರೆ? ಆಂಪಿಯರ್. ಸಿಂಬಲ್ ಯಾವುದು? ಕ್ಯಾಪಿಟಲ್ ಲೆಟರ್ ಎ. ಓಕೆ, ಸೊ ಲೆಂತ್ ಆಯ್ತು, ಮಾಸ್ ಆಯ್ತು, ಟೈಮ್ ಆಯ್ತು, ಟೆಂಪರೇಚರ್ ಆಯ್ತು. ನೆಕ್ಸ್ಟ್ ನಾವು ತಗೊಬೇಕಾಗಿರೋದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ನ ನಾವು ಎನ್ ಅನ್ನೋ ಸಿಂಬಲ್ ಆಫ್ ದ ಕ್ವಾಂಟಿಟಿಲಿ ನೋಡ್ತೀವಿ. ಸೊ ಎಷ್ಟು ಯೂನಿಟ್ ಏನಪ್ಪಾ? ಸೊ ಯೂನಿಟ್ ಇಸ್ ಮೋಲ್. ಓಕೆ, ಸೊ ಮೋಲ್ ಅಂದ್ರೆ ಏನು ಅನ್ನೋದನ್ನ ನಾವು ಕಲಿತೀವಿ. ಸಿಂಬಲ್ MOL. ಸೊ ಸಿಂಬಲ್ MOL. ಯೂನಿಟ್ ಯಾವುದು? MOLE. ದಟ್ ಈಸ್ ಮೋಲ್. ಓಕೆ, ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಯ್ತು. ನೆಕ್ಸ್ಟ್ ಲೂಮಿನಸ್ ಇಂಟೆನ್ಸಿಟಿ ತಗೋಣ. ಲೂಮಿನಸ್ ಇಂಟೆನ್ಸಿಟಿ ಅಂದ್ರೆ ಎಷ್ಟು ಮಟ್ಟಿಗೆ ಬೆಳಕು ಬರುತ್ತೆ. ಈಗ ಒಂದು ಬಲ್ಬ್ 60 ಕ್ಯಾಂಡೆಲಾ ಬಲ್ಬ್ ಇರುತ್ತೆ, 40 ಕ್ಯಾಂಡೆಲಾ ಬಲ್ಬ್ ಇರುತ್ತೆ, 90 ಕ್ಯಾಂಡೆಲಾ ಬಲ್ಬ್ ಇರುತ್ತೆ. ಇಂಟೆನ್ಸಿಟಿ, ಎಷ್ಟು ಪ್ರಖರವಾದಂತಹ ಬೆಳಕು ಅದರಿಂದ ಬರ್ತಿದೆ ಅನ್ನೋದು ಲೂಮಿನಸ್ ಇಂಟೆನ್ಸಿಟಿ. ಸೊ ಇದನ್ನ ನಾವು ಐ ಸಬ್ಸ್ಕ್ರಿಪ್ಟ್, ಕೆಳಗೆ ಬರೆದ್ರೆ ಸಬ್ಸ್ಕ್ರಿಪ್ಟ್, ಮೇಲ್ ಬರೆದ್ರೆ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಕರೆಕ್ಟಾ? ಸೊ IV. ಸೊ ಇದನ್ನ ನಾವು ಸಿಂಬಲ್ ಆಫ್ ದ ಕ್ವಾಂಟಿಟಿ ಆಗಿ ಯೂಸ್ ಮಾಡ್ತೀವಿ. ಯೂನಿಟ್ ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾಂಡೆಲಾ. ಸೊ ನಾವು ಯೂಶುವಲಿ 40 ಕ್ಯಾಂಡಲ್ ಬಲ್ಬು, 60 ಕ್ಯಾಂಡಲ್ ಬಲ್ಬು, 90 ಕ್ಯಾಂಡಲ್ ಬಲ್ಬು ಅಂತ ಕರಿತಿರ್ತೀವಿ. ಸೊ ಅದು ಕ್ಯಾಂಡಲ್ ಅಲ್ಲ, ಅದು ಕ್ಯಾಂಡೆಲಾ ಆಕ್ಚುಲಿ. ಬಟ್ ನಮ್ಮ ಕಾಮನ್ ಲ್ಯಾಂಗ್ವೇಜ್ ಅದು ಕ್ಯಾಂಡಲ್ 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 ಆಗ್ಬಿಟ್ಟಿದೆ. ಯಾಕಂದ್ರೆ ಕ್ಯಾಂಡಲ್ ಇದೆಯಲ್ಲ, ಬೆಳಕು ಕೊಡುವಂತ ಕ್ಯಾಂಡಲ್. ಸೊ ಅದಕ್ಕೂ ನಾವು ಜೊತೆ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಇಟ್ ಈಸ್ ಕ್ಯಾಂಡೆಲಾ, ನಾಟ್ ಕ್ಯಾಂಡಲ್. ಓಕೆ, ಸೊ ಇದನ್ನ CD ಅನ್ನೋ ಸಿಂಬಲ್ ಅಲ್ಲಿ ನಾವು ಯೂಸ್ ಮಾಡಿ, 2 ಸ್ಮಾಲ್ ಲೆಟರ್ಸ್. ಓಕೆ, ಸೊ ಇದು ನಾವು ಪ್ರಾಪರ್ಟಿಗಳನ್ನ ಹೇಗೆ ಮೆಜರ್ ಮಾಡ್ತೀವಿ, ನಾವು ಕ್ವಾಂಟಿಟಿಗೆ ಏನ್ ಸಿಂಬಲ್ ಕೊಡ್ತೀವಿ, ಯಾವ ಯೂನಿಟ್ ಯೂಸ್ ಮಾಡ್ತೀವಿ, ಆ ಯೂನಿಟ್ಗೆ ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ಅನ್ನೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೊಡೋದಾದ್ರೆ, ಎಸ್, ಸೊ ಇಲ್ಲಿ CD ಹಾಗೆ ಬರಿತೀನಿ. ಸೊ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಒಂದಷ್ಟು ಕೊಡೋದಾದ್ರೆ, ಓಕೆ, ಸೊ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಟೈಮ್ ಅಂತ ತಗೊಳ್ಳಿ. ಸೊ ಟೈಮ್ ಈಸ್ ಈಕ್ವಲ್ ಟು 20 ಸೆಕೆಂಡ್ಸ್. ಸೊ ಇದೇನಿದು? ಇದು ನನ್ನ ಕ್ವಾಂಟಿಟಿ, ಏನ್ ಅಳಿತಿದ್ದೀನಿ ಅದು. ಇದು ಮೆಜರ್ಮೆಂಟ್, ಕರೆಕ್ಟ್? 20 ಅನ್ನೋದು ಇದು ಯೂನಿಟ್. ಸೊ ಅದೇ ತರ ಟೆಂಪರೇಚರ್ ಈಸ್ ಈಕ್ವಲ್ ಟು 298 ಕೆಲ್ವಿನ್. ಸೊ ಇದು ಸಿಂಬಲ್ ಆಫ್ ದ ಕ್ವಾಂಟಿಟಿ. ಟೆಂಪರೇಚರ್ ನ ನಾನು ಇಲ್ಲಿ ಮೆಜರ್ ಮಾಡ್ತಿದ್ದೀನಿ. 298 ಅನ್ನೋದು ಮೆಜರ್ಮೆಂಟ್. ಓಕೆ, ಸೊ ಕೆಲ್ವಿನ್ ಅನ್ನೋದು ಟೆಂಪರೇಚರ್, ಯೂನಿಟ್, ಸಿಂಬಲ್ ಆಫ್ ದ ಯೂನಿಟ್. ಸೊ ಕೆಲ್ವಿನ್ ನಾವು ಯೂಸ್ ಮಾಡೋ ಯೂನಿಟ್, ಸಿಂಬಲ್ ಕ್ಯಾಪಿಟಲ್ ಕೆ. ಸೊ ಇಲ್ಲಿ ಎಸ್, ಸೊ ನಿಮಗೆ ಕ್ಲೀನ್ ಆಗಿ ಇವಾಗ ಕಾಣಿಸ್ತಾ ಇರ್ಬೋದು ಈ ಮೆಜರ್ಮೆಂಟ್ ಆಫ್ ಪ್ರಾಪರ್ಟೀಸ್. ಓಕೆ, ಸೊ ನನ್ನ ಇಮೇಜ್ ಬರ್ತಿದ್ರಿಂದ ಒಂದಷ್ಟು ಸ್ಕ್ರೀನ್ ಕವರ್ ಆಗಿರ್ಬೋದು. ಈಗ ಇದು ಕ್ಲೀನ್ ಆಗಿ ಕಾಣಿಸುತ್ತೆ ನಿಮಗೆ. ಸೊ ಯಾವ 7 ಬೇಸಿಕ್ ಯೂನಿಟ್ಸ್ ನ ಆರಿಸಿದ್ದಾರೆ. ಸೊ ಒಂದು ಲೆಂತ್, ಇನ್ನೊಂದು ಮಾಸ್, ಇನ್ನೊಂದು ಟೈಮ್, ಮತ್ತೊಂದು ಟೆಂಪರೇಚರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಮತ್ತೆ ಲೂಮಿನಸ್ ಇಂಟೆನ್ಸಿಟಿ. ಸೊ ಲೆಂತ್ ಗೆ ಸಿಂಬಲ್ ಆಫ್ ದ ಕ್ವಾಂಟಿಟಿ L. ಸೊ ಲೆಂತ್ ನ ಮೀಟರ್ ಅನ್ನೋ ಯೂನಿಟ್ ಅಲ್ಲಿ ತಗೋತೀವಿ, M ಇಂದ ಅದನ್ನ ನೋಡ್ತೀವಿ, ಅಂದ್ರೆ M ಯೂನಿಟ್ ನ ಯೂಸ್ ಮಾಡ್ತೀವಿ. ಮಾಸ್ ನ ನಾವು ಕಿಲೋಗ್ರಾಮ್ ಅಲ್ಲಿ ಅಳಿತೀವಿ, kg, ಸಿಂಬಲ್ ಆಫ್ ದ ಯೂನಿಟ್. ಟೈಮ್ ನ ನಾವು ಸೆಕೆಂಡ್ಸ್ ಅಲ್ಲಿ ಅಳಿತೀವಿ, ಸ್ಮಾಲ್ ಲೆಟರ್ S. ಟೆಂಪರೇಚರ್ ನ ನಾವು, ಎಸ್, ಸೊ ಟೆಂಪರೇಚರ್ ಇಲ್ಲಿದೆ.
ಸೊ ಟೆಂಪರೇಚರ್ ನ ನಾವು ಸೊ ಕೆಲ್ವಿನ್ ಅಲ್ಲಿ ಅಳಿತೀವಿ. ಸೊ ಸಿಂಬಲ್ ಆಫ್ ದ ಯೂನಿಟ್ ಏನು, ಕ್ಯಾಪಿಟಲ್ ಕೆ. ಎಲೆಕ್ಟ್ರಿಕ್ ಕರೆಂಟ್ ನಾವು ಆಂಪಿಯರ್ಸ್ ಅಲ್ಲಿ ಅಳಿತೀವಿ, ಸಿಂಬಲ್ ಆಫ್ ದ ಯೂನಿಟ್ ಏನು, ಕ್ಯಾಪಿಟಲ್ ಎ. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎನ್, ಸೊ ಎನ್ ಇಸ್ ಈಕ್ವಲ್ ಟು 10 ಮೋಲ್ ಅಂತ ಬರೀಬಹುದು. ಸೊ ಯೂನಿಟ್ MOL, ಬಟ್ ಸಿಂಬಲ್ ಬಂದು MOL ಅಷ್ಟೇ. ಸೊ ಲೂಮಿನಸ್ ಇಂಟೆನ್ಸಿಟಿನ ನಾವು ಹೇಗೆ ಅಳಿತೀವಿ, ಸೊ ಇಲ್ಲಿ ಎಸ್, ಸೊ IV, ಸೊ IV ಅನ್ನೋ ಸಿಂಬಲ್ ಆಫ್ ದ ಕ್ವಾಂಟಿಟಿ ನೆನ್ಪಿಟ್ಕೊಂಡಿರ್ಬೇಕು. ಸೊ ಅದರ ಯೂನಿಟ್ ಏನು, ಕ್ಯಾಂಡಲಾ. ಸಿಂಬಲ್ ಆಫ್ ದ ಯೂನಿಟ್ ಏನು, CD. ಓಕೆ, ಸೊ ಇದು ಮೆಜರ್ಮೆಂಟ್ ಆಫ್ ಪ್ರಾಪರ್ಟೀಸ್ ಗಳನ್ನ ಹೇಗೆ ಮೆಜರ್ ಮಾಡಬೇಕು, ಯಾವ ಯೂನಿಟ್ ಯೂಸ್ ಮಾಡಬೇಕು ಅನ್ನೋ ಬೇಸಿಕ್ ಗಳು ಇಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಈ ಚಾಪ್ಟರ್ ಅಲ್ಲಿ ಮಾತಾಡ್ತಾ ಹೋಗ್ತಾರೆ. ಓಕೆ, ಸೊ ಯಾವ್ದಪ್ಪ ಅದು, ಸೊ ನೆಕ್ಸ್ಟ್ ಅವರು ಮಾತಾಡುವಂತಹ ವಿಷಯ ಮಾಸ್ ಅಂದ್ರೆ ಏನು, ವೆಯ್ಟ್ ಅಂದ್ರೆ ಏನು. ಸೊ ಮಾಸ್ ಮತ್ತೆ ವೆಯ್ಟ್, ತುಂಬಾ ಜನ ಮಾಸ್ ಮತ್ತೆ ವೆಯ್ಟ್ ಎರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಮಾಸ್ ಅಂದ್ರೇನೆ ಬೇರೆ, ವೆಯ್ಟ್ ಅಂದ್ರೇನೆ ಬೇರೆ. ಮಾಸ್ ಅಂದ್ರೆ ಏನು ಅಂದ್ರೆ ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್. ಬಟ್ ಅದೇ ಅಂದ್ರೆ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಒಳಗಡೆ ಎಷ್ಟು ಮ್ಯಾಟರ್ ಇದೆ ಅನ್ನೋದು ಮಾಸ್. ವೆಯ್ಟ್ ಅಂದ್ರೆ ಎಫೆಕ್ಟ್ ಆಫ್ ಗ್ರಾವಿಟಿ ಆನ್ ಎ ಸಬ್ಸ್ಟೆನ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಕ್ಲೀನ್ ಆಗಿ ಅದು ಅರ್ಥ ಆಗುತ್ತೆ. ಸೊ ಒಂದು ಗೋಣಿ ಚೀಲ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಒಂದು ಗೋಣಿ ಚೀಲ ಇದೆ, ಸೊ ಅದರಲ್ಲಿ ಒಂದಷ್ಟು ತೆಂಗಿನಕಾಯಿಗಳಿದೆ. ಓಕೆ, ಸೊ ದೇರ್ ಆರ್ ಒಂದಷ್ಟು ತೆಂಗಿನಕಾಯಿಗಳಿದೆ ಅಂತ ತಿಳ್ಕೊಳ್ಳೋಣ. ಸೊ ಎಷ್ಟು ತೆಂಗಿನಕಾಯಿ ಇದೆ ಇದ್ರೊಳಗೆ, ಅಂದ್ರೆ ಎಷ್ಟು ಮ್ಯಾಟರ್ ಇದೆ ಈ ಚೀಲದೊಳಗೆ ಅನ್ನೋದು ಮಾಸ್. ಓಕೆ, ಸೊ ಅಮೌಂಟ್ ಎಷ್ಟಿದೆ ಅನ್ನೋದು ಮಾಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು 100 ತೆಂಗಿನಕಾಯಿ ಇದೆ ಅಂತ ತಿಳ್ಕೊಳ್ಳೋಣ. ಆ 100 ತೆಂಗಿನಕಾಯಿ ಆ ಅಮೌಂಟ್ ಎಷ್ಟಿದೆ ಅನ್ನೋದು ಮಾಸ್. ಬಟ್ ಆ ಅಮೌಂಟ್ ಇಂದ ಅಷ್ಟು ತೆಂಗಿನಕಾಯಿಗಳು ಎಷ್ಟು ಗ್ರಾವಿಟಿನ ಅನುಭವಿಸ್ತಾ ಇವೆ, ಸೊ ಎಷ್ಟು ಗ್ರಾವಿಟಿದ ಎಫೆಕ್ಟ್ ಇದೆ ಅನ್ನೋದು ವೆಯ್ಟ್. ಓಕೆ, ಸೊ ಒಳಗಡೆ ಎಷ್ಟು ಮ್ಯಾಟರ್ ಇದೆ ಅನ್ನೋದು ಮಾಸ್, ಆ ಮ್ಯಾಟರ್ ಮೇಲೆ ಎಷ್ಟು ಗ್ರಾವಿಟಿ ಬೀಳ್ತಾ ಇದೆ ಅನ್ನೋದು ವೆಯ್ಟ್. ಓಕೆ, ಸೊ ಮಾಸ್ ಅನ್ನೋದು ಎಲ್ಲಾ ಕಡೆ ಒಂದೇ ಇರುತ್ತೆ. ಮಾಸ್ ಇಸ್ ಯೂನಿವರ್ಸಲ್, ಮಾಸ್ ಈಸ್ ಆಲ್ವೇಸ್ ಎ ಕಾನ್ಸ್ಟೆಂಟ್. ಓಕೆ, ಮಾಸ್ ನೀವು ಭೂಮಿ ಮೇಲೆ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಿ, ಚಂದ್ರನ ಮೇಲೆ ಮಾಸ್ ಕ್ಯಾಲ್ಕುಲೇಟ್ ಮಾಡಿ, ಎಲ್ಲ ಒಂದೇ ಆಗಿರುತ್ತೆ. ಬಟ್ ವೆಯ್ಟ್ ಡಿಪೆಂಡ್ಸ್ ಆನ್ ದ ಗ್ರಾವಿಟಿ, ಡಿಪೆಂಡ್ಸ್ ಆನ್ ದ ಗ್ರಾವಿಟಿ. ಓಕೆ, ಸೊ ನೀವು ಮಾಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ಮಾಸ್ ನ ನೀವು ಭೂಮಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ ಅನ್ಕೊಳ್ಳಿ, ಸೊ ನೆಕ್ಸ್ಟ್ ಚಂದ್ರನ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಿ ಅನ್ಕೊಳ್ಳಿ. ಓಕೆ, ಸೊ ಒಂದೇ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ದ ಹತ್ರ ಒಂದು ಮಾಸ್ ಇದೆ, ಅದು 300 ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅಷ್ಟೇ. ಸೊ ಇದು 300 ಗ್ರಾಮೇ ಇರುತ್ತೆ, ನೀವು ಚಂದ್ರನ ಮೇಲೆ ಹೋಗಿ ಮೆಜರ್ ಮಾಡಿ ಅಥವಾ ಭೂಮಿ ಮೇಲೆ ಮೆಜರ್ ಮಾಡಿ. ಬಟ್ ವೆಯ್ಟ್ 300 ಗ್ರಾಮ್ ಅಂತ ಬಂದಿದೆ ಅಂತ ತಿಳ್ಕೊಳ್ಳಿ ನಿಮಗೆ. ಓಕೆ, ಸೊ ಇದು ಭೂಮಿ ಮೇಲೆ. ಚಂದ್ರನ ಮೇಲೆ ಗ್ರಾವಿಟಿ ಭೂಮಿಗಿಂತ 6 ಪಟ್ಟು ಕಡಿಮೆ. ಓಕೆ, ಸೊ ಇಫ್ ಯು ಗೋ ಆನ್ ದಿ ಮೂನ್, ಅಂದ್ರೆ ನೀವು ಚಂದ್ರನ ಮೇಲೆ ಹೋಗ್ಬಿಟ್ಟು ವೆಯ್ಟ್ ಮೆಜರ್ ಮಾಡಿದ್ರೆ ಅಲ್ಲಿ ಗ್ರಾವಿಟಿ ಕಡಿಮೆ, ಸೊ ನಿಮಗೆ ಡಿವೈಡೆಡ್ ಬೈ 6 ಅದೇ ಮೆಜರ್ಮೆಂಟ್ ನಿಮಗೆ ಬರೀ 50 ಗ್ರಾಮ್ ಬರುತ್ತೆ. ಇದು ಮೇನ್ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಅಂಡ್ ವೆಯ್ಟ್. ಸೊ ಅಮೌಂಟ್ ಆಫ್ ಮ್ಯಾಟರ್, ಕ್ವಾಂಟಿಟಿ ಆಫ್ ಮ್ಯಾಟರ್ ಪ್ರೆಸೆಂಟ್ ಇನ್ ಎ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಮಾಸ್. ಸೊ ವೆಯ್ಟ್ ಅಂದ್ರೆ ಎಫೆಕ್ಟ್ ಆಫ್ ಗ್ರಾವಿಟಿ ಆನ್ ಎ ಗಿವನ್ ಸಬ್ಸ್ಟೆನ್ಸ್, ಸೊ ದಟ್ ಈಸ್ ವೆಯ್ಟ್. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನಾವು ಮಾತಾಡ್ತಿದೀವಿ ಅಂದ್ರೆ ವಾಲ್ಯೂಮ್. ಸೊ ನೆಕ್ಸ್ಟ್ ನಾವು ಮಾತಾಡ್ತಿರೋ ಟಾಪಿಕ್ ವಾಲ್ಯೂಮ್. ಓಕೆ, ಸೊ ವಾಲ್ಯೂಮ್ ಅಂದ್ರೆ ದ ಅಮೌಂಟ್ ಆಫ್ ಸ್ಪೇಸ್ ಆಕ್ಯುಪೈಡ್ ಬೈ ಎ ಸಬ್ಸ್ಟೆನ್ಸ್. ಸೊ ಯಾವುದೇ ಒಂದು ವಸ್ತು ಎಷ್ಟು ಜಾಗ ತಿನ್ನುತ್ತೆ ಅನ್ನೋದು ವಾಲ್ಯೂಮ್. ಎಷ್ಟು ಜಾಗ ತಗೊಳುತ್ತದು, ಎಷ್ಟು ಜಾಗನ ಆಕ್ರಮಿಸುತ್ತೆ ಅನ್ನೋದು ವಾಲ್ಯೂಮ್. ಓಕೆ, ಸೊ ಸಿಂಪಲ್ ಡೆಫಿನಿಷನ್, ಅಮೌಂಟ್ ಆಫ್ ಸ್ಪೇಸ್ ಆಕ್ಯುಪೈಡ್, amount of space occupied by the substance.
ಓಕೆ, ಸೊ ಇದು ವಾಲ್ಯೂಮ್. ಸೊ ಇದು ಯೂಶ್ವಲಿ ನಾವು ಕ್ಯೂಬ್ ಅಲ್ಲಿ ಮೆಜರ್ ಮಾಡ್ತೀವಿ, ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಯೂಶ್ವಲಿ ವಾಲ್ಯೂಮ್ನ ಹೇಗೆ ಈಗ ಒಂದು ರೂಮಿನ ವಾಲ್ಯೂಮ್ ನಿಮಗೆ ಬೇಕು. ಒಂದು ರೂಮ್ ಇದೆ, ಬೆಡ್ ರೂಮೋ ಡೈನಿಂಗ್ ರೂಮೋ ಹಾಲೋ. ಸೊ ಆ ರೂಮಿನ ವಾಲ್ಯೂಮ್ ನಿಮಗೆ ಬೇಕು. ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಫಸ್ಟ್ ಲೆಂತ್ ತಗೋತೀರಿ, ಕರೆಕ್ಟ್, ಅಂದ್ರೆ ಎಷ್ಟು ಉದ್ದ ಇದೆ ಅಂತ. ಆಮೇಲೆ ಎಷ್ಟು ಬ್ರೆತ್ ತಗೋತೀರಿ, ಅಗಲ ಎಷ್ಟಿದೆ ಅಂತ. ಕರೆಕ್ಟ್. ಹೈಟ್ ಎಷ್ಟು ಎತ್ತರ ಇದೆ ನೋಡ್ತೀರಿ. ಸೊ ಉದ್ದ, ಅಗಲ, ಎತ್ತರ ಇಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾತ್ರ ಟೋಟಲ್ ರೂಮಿನ ವಾಲ್ಯೂಮ್ ಗೊತ್ತಾಗುತ್ತೆ. ಅಂದ್ರೆ ಯೂಶ್ವಲಿ ಲೆಂತ್ ಇಂಟು ಲೆಂತ್ ಇಂಟು ಲೆಂತ್, ಲೆಂತ್ ಕ್ಯೂಬ್ ಮಾಡಿದ್ರೆ ವಾಲ್ಯೂಮ್ ಸಿಗುತ್ತೆ. ನೀವು ಯಾವ್ದ್ರಲ್ಲಿ ಯೂನಿಟ್, ಫಾರ್ ಎಕ್ಸಾಂಪಲ್ ಮೀಟರ್ ಅಲ್ಲಿ ಅಳಿತಿದ್ರಿ ಅಂತ ತಿಳ್ಕೊಳ್ಳೋಣ. ಮೀಟರ್ ಇಂಟು ಮೀಟರ್ ಇಂಟು ಮೀಟರ್, ಮೀಟರ್ ಕ್ಯೂಬ್ ಅಂತ ತಗೊಂಡ್ರೆ ಇದು ವಾಲ್ಯೂಮಿನ SI ಯೂನಿಟ್. ಓಕೆ, ಸೊ ಬಟ್ ಇದೇನು ನಮ್ಮ 7 ಬೇಸಿಕ್ ಯೂನಿಟ್ಸ್ ಅಲ್ಲಿ ಬರಲ್ಲ. ಸೊ ಸೆಂಟಿಮೀಟರ್ ಅಲ್ಲೂ ನಾವು ಅಳಿಬಹುದು. ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಅಲ್ಲಿ ಹೇಳಿದ್ರೆ ಇದು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಡೆಸಿಮೀಟರ್ ಅಲ್ಲಿ ಹೇಳಿದ್ರೆ ಡೆಸಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ದಿಸ್ ಈಸ್ ವಾಲ್ಯೂಮ್. ಸೊ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್ ಅಂದ್ರೆ ಏನು? ದ ಸ್ಪೇಸ್ ಆಕ್ಯುಪೈಡ್. ಸೊ ಒಂದು ವಸ್ತು ಎಷ್ಟು ಜಾಗನ ಆಕ್ರಮಿಸ್ಕೊಳ್ಳುತ್ತೆ ಅನ್ನೋದು ವಾಲ್ಯೂಮ್. ಓಕೆ, ಸೊ ಇದಾದ್ರೆ ನೆಕ್ಸ್ಟ್ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಡೆನ್ಸಿಟಿ. ಡೆನ್ಸಿಟಿ. ಓಕೆ, ಸೊ ಡೆನ್ಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಡೆನ್ಸಿಟಿನ ಡೈರೆಕ್ಟ್ ಒಂದು ಫಾರ್ಮುಲಾ ಇಂದ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮಾಸ್ ಬೈ ವಾಲ್ಯೂಮ್ ಅಂದ್ರೆ ಮಾಸ್ ಬೈ ವಾಲ್ಯೂಮ್. ಸೊ ಯೂನಿಟ್ ಅಲ್ಲಿ ತಗೊಂಡ್ರೆ ಏನಾಗುತ್ತೆ? ಮಾಸ್ ನ ನಾವು SI ಯೂನಿಟ್ kg ಇಂದ ತಗೋತೀವಿ. ವಾಲ್ಯೂಮ್ ಮತ್ತೆ SI ಯೂನಿಟ್ ತಗೊಂಡ್ರೆ ಮೀಟರ್ ಕ್ಯೂಬ್. ಸೊ ಇದು kg ಪರ್ ಮೀಟರ್ ಕ್ಯೂಬ್. ಸೊ ನ್ಯೂಮರೇಟರ್ ಬಂದ್ರೆ m⁻³ ಆಗುತ್ತೆ. ಸೊ kg ಪರ್ ಮೀಟರ್ ಕ್ಯೂಬ್ ಇಸ್ ದ SI ಯೂನಿಟ್, ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ಡೆನ್ಸಿಟಿ. ಇದನ್ನ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲೂ ಬರೀಬಹುದು, ಗ್ರಾಮ್ ಪರ್ ಡೆಸಿಮೀಟರ್ ಕ್ಯೂಬ್ ಅಲ್ಲೂ ಬರೀಬಹುದು. ಓಕೆ, ಸೊ ಅದು ಡಿಪೆಂಡ್ ಆಗುತ್ತೆ. ಸೊ ಡೆನ್ಸಿಟಿ ಅಂದ್ರೆ ಮಾಸ್ ಬೈ, ಅಂದ್ರೆ ಇರೋ ಜಾಗದಲ್ಲಿ ಎಷ್ಟು ಆಕ್ಯುಪೈ ಆಗಿದೆ, ಇರೋ ಜಾಗದಲ್ಲಿ ಕೊಟ್ಟಿರೋ ವಾಲ್ಯೂಮ್ ಅಲ್ಲಿ ಎಷ್ಟು ಮಾಸ್ ಇದೆ ಅನ್ನೋದು ಡೆನ್ಸಿಟಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಪಾಪ್ಯುಲೇಷನ್ ಡೆನ್ಸಿಟಿ ಅನ್ನೋ ವರ್ಡ್ ನ ಕೇಳಿರ್ತೀವಿ, ಕರೆಕ್ಟ್. ಸೊ ನಮ್ಮ ದೇಶದಲ್ಲಿ ಎಷ್ಟು ಜಾಗ ಇದೆ, ಅಥವಾ ನಮ್ಮ ಬೆಂಗಳೂರು ಸಿಟಿ ಅಥವಾ ಯಾವುದೇ ನಿಮ್ಮ ಊರಿನ ಇಡೀ ಜಾಗ ಎಷ್ಟು, ಅದರಲ್ಲಿರೋ ಜನ ಎಷ್ಟು, ಕರೆಕ್ಟ್. ಸೊ ತುಂಬಾ ಜಾಗದಲ್ಲಿ ಕಮ್ಮಿ ಜನ ಇದ್ರೆ, ಆಸ್ಟ್ರೇಲಿಯಾ ತರ ಫಾರ್ ಎಕ್ಸಾಂಪಲ್, ಅಲ್ಲಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ತುಂಬಾ ಕಡಿಮೆ, ಕರೆಕ್ಟ್. ಅದೇ ನಮ್ಮ ದೇಶದಲ್ಲಿ ತಗೊಂಡ್ರೆ ಜಾಗ ಕಡಿಮೆ ಇರುತ್ತೆ, ಜನ ಜಾಸ್ತಿ ಇರ್ತಾರೆ, ಅಥವಾ ಎಷ್ಟು ಜಾಗ ಇರುತ್ತೋ ಅಷ್ಟೂ ಜನನೇ ಇರ್ತಾರೆ. ಸೊ ಡೆನ್ಸಿಟಿ ಅಲ್ಲಿ ಜಾಸ್ತಿ. ಸೊ ಡೆನ್ಸಿಟಿ ಅನ್ನೋದ್ರ ಬಗ್ಗೆ ಒಂದು ಇಮ್ಯಾಜಿನೇಷನ್ ಬಂದಿದೆ ನಿಮಗೆ ಅಂತ ನಾನು ತಿಳ್ಕೊತೀನಿ. ಸೊ ಡೆನ್ಸಿಟಿ ಅಂದ್ರೆ ಮಾಸ್ ಬೈ ವಾಲ್ಯೂಮ್, ಅಂದ್ರೆ ಇಂತಿಷ್ಟು ವಾಲ್ಯೂಮ್ ಅಲ್ಲಿ ಎಷ್ಟು ಮಾಸ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋದೇ ಡೆನ್ಸಿಟಿ. ಓಕೆ, ಸೊ ಡೆನ್ಸಿಟಿ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ. ನಾನು ಆವಾಗಲೇ ಹೇಳಿದೆ ಟೆಂಪರೇಚರ್ ಬಗ್ಗೆ ನಾವು ಇನ್ನೊಂದ್ಸಲ ಡಿಸ್ಕಸ್ ಮಾಡ್ತೀವಿ ಅಂತ. ಸೊ ಟೆಂಪರೇಚರ್ ಬಗ್ಗೆ ಮಾತಾಡಬೇಕು. ಸೊ ಟೆಂಪರೇಚರ್ ನೋಡಿ, ಹೀಟ್ ಅಂದ್ರೆ ಬೇರೆ, ಟೆಂಪರೇಚರ್ ಅಂದ್ರೆ ಬೇರೆ. ಹೀಟ್ ಅಂದ್ರೆ ಬಿಸಿ, ಕರೆಕ್ಟ್. ಸೊ ಹೀಟ್ ಇಟ್ಸ್ ಎ ಫಿಸಿಕಲ್ ಕ್ವಾಂಟಿಟಿ. ಸೊ ಹೀಟಿನ ಮೆಜರ್ಮೆಂಟ್ ಹೇಗ್ ಮಾಡ್ತೀವಿ ನಾವು? ಟೆಂಪರೇಚರ್ ಇಂದ ಮಾಡ್ತೀವಿ. ಸೊ ಟೆಂಪರೇಚರ್ ಏನ್ ಬರೀಬಹುದು? ಮೆಜರ್ ಆಫ್ ಹೀಟ್ ಅಂತ ನಾವು ಅದನ್ನ ಬರೀಬಹುದು. ಸೊ ಮೆಜರ್ ಆಫ್ ಹೀಟ್ ಅಂತ ತಗೋ, ಕರೆಕ್ಟ್. ಸೊ ಇದರಲ್ಲಿ ಬೇರೆ ಬೇರೆ ಸ್ಕೇಲ್ಗಳಿದೆ. ಸೊ ಬೇರೆ ಬೇರೆ ಸ್ಕೇಲ್ಸ್ ಕೊಟ್ಟಿದ್ದಾರೆ. ಸೆಲ್ಸಿಯಸ್ ಅನ್ನೋ ಸೈಂಟಿಸ್ಟ್ ಒಂಥರ ಟೆಂಪರೇಚರ್ ನ ಮೆಜರ್ ಮಾಡಿದ್ದಾರೆ, ಕರೆಕ್ಟ್. ಕೆಲ್ವಿನ್ ಬೇರೆ ತರ ಮಾಡಿದ್ದಾರೆ, ಫ್ಯಾರನ್ ಹೀಟ್ ಬೇರೆ ತರ ಮಾಡಿದ್ದಾರೆ. ಸೊ ಫಸ್ಟ್ ನಾವು ಕಲಿಬೇಕಾಗಿರೋದು 3 ತರದ ಸ್ಕೇಲ್. ಸೆಲ್ಸಿಯಸ್ ಸ್ಕೇಲ್ ಇದೆ, ಓಕೆ. ಸೊ ನೆಕ್ಸ್ಟ್ ಕೆಲ್ವಿನ್ ಸ್ಕೇಲ್ ಇದೆ. ಇದು ಬಿಟ್ರೆ ಇನ್ನೊಂದು ಫ್ಯಾರನ್ ಹೀಟ್ ಸ್ಕೇಲ್ ಅಂತ ಇದೆ. ಸೆಲ್ಸಿಯಸ್ ಸ್ಕೇಲ್ ನ ನಾವು ಯೂಶುವಲಿ ಡಿಗ್ರಿ ಸೆಲ್ಸಿಯಸ್ ಹೀಗೆ ನಾವು ಸಿಂಬಲೈಸ್ ಮಾಡ್ತೀವಿ. ಸೊ ಡಿಗ್ರಿ ಸೆಲ್ಸಿಯಸ್, ಓಕೆ. ಸೊ ಈ ಡಿಗ್ರಿ ಸೆಲ್ಸಿಯಸ್ ನ ಕೆಲ್ವಿನ್ ಸ್ಕೇಲ್, ಅಂದ್ರೆ ಒಂದು 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು ಕೆಲ್ವಿನ್ ಅನ್ನೋದನ್ನ ಹೇಗೆ ಮೆಜರ್ ಮಾಡೋದು? ಓಕೆ, ಸೊ ಹೇಗೆ ಮೆಜರ್ ಮಾಡೋದು ಅಂದ್ರೆ ಕೆಲ್ವಿನ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಕೆ. ಇಲ್ಲಿ ಕೆಲ್ವಿನ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೋ ಪ್ಲಸ್ 273 ಮಾಡಿದ್ರೆ ನಮಗೆ ಕೆಲ್ವಿನ್ ಸಿಗುತ್ತೆ. ಓಕೆ, ಸೊ ಹಾಗಿದ್ರೆ ಫ್ಯಾರನ್ ಹೀಟ್ ಹೇಗೆ? ಸೊ ಫ್ಯಾರನ್ ಹೀಟ್ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೋ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಮಾಡಿದ್ರೆ ಫ್ಯಾರನ್ ಹೀಟ್ ಸ್ಕೇಲ್ ಅಲ್ಲಿ ನಮಗೆ ಮೆಜರ್ಮೆಂಟ್ ಸಿಗುತ್ತೆ.
ಓಕೆ, ಸೊ ಸೆಲ್ಸಿಯಸ್, ಕೆಲ್ವಿನ್, ಸೆಲ್ಸಿಯಸ್ ಅಲ್ಲಿ ನಾವು ಒಂದು ಟೆಂಪರೇಚರ್ ನ ಮೆಜರ್ ಮಾಡಿದ್ರೆ ಅದನ್ನ ಕೆಲ್ವಿನ್ ಸ್ಕೇಲ್ ಅಲ್ಲಿ ಹೇಗೆ ವ್ಯಾಲ್ಯೂ ಕಂಡುಹಿಡಿಯೋದು, ಸೊ ಕೆಲ್ವಿನ್ ಅಲ್ಲಿ ಕೊಟ್ಟಿದ್ರೆ ಡಿಗ್ರಿ ಸೆಲ್ಸಿಯಸ್ ಹೇಗೆ ಮಾಡೋದು, ಓಕೆ, ಸೊ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ರೆ ಫ್ಯಾರನ್ ಹೀಟ್ ಹೇಗೆ ಮಾಡೋದು ಅಂಡ್ ವೈಸ್ ವರ್ಸ. ಸೊ ಇದನ್ನೆಲ್ಲ ನಾವು ನೀಟಾಗಿ ಅಭ್ಯಾಸ ಮಾಡ್ಕೋಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಂಡು ಅದನ್ನ ಸಾಲ್ವ್ ಮಾಡೋಣ, ನಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಈಗ 270 ಅಥವಾ 0 ಡಿಗ್ರಿ ಸೆಲ್ಸಿಯಸ್ನೇ ತಗೋಣ. ಸೊ ಎಷ್ಟಿದೆ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಮೆಜರ್ಮೆಂಟ್ ಎಷ್ಟಿದೆ ನಮಗೆ 0 ಡಿಗ್ರಿ ಸೆಲ್ಸಿಯಸ್ ಇದೆ. 0 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನ ಕೆಲ್ವಿನ್ ಸ್ಕೇಲ್ ಅಲ್ಲಿ ಎಷ್ಟು ಬರುತ್ತೆ? ಸೊ ನಮಗೆ ಗೊತ್ತು ಕೆಲ್ವಿನ್ ಅಂದ್ರೆ ಏನು, ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿರ್ತಾರೋ ಪ್ಲಸ್ 273. ಸೊ ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ 0 ಅಂದ್ರೆ ಕೆಲ್ವಿನ್ ಸ್ಕೇಲ್ ಅಲ್ಲಿ 273 ಕೆಲ್ವಿನ್. ಸೊ ಇಲ್ಲಿ ಡಿಗ್ರಿ ಕೆಲ್ವಿನ್ ಅಂತೆಲ್ಲ ಬರೆಯಲ್ಲ, ಸೊ 273 ಕೆಲ್ವಿನ್ ಆಗಿರುತ್ತೆ. ಸೊ ಫ್ಯಾರನ್ ಹೀಟ್ ಸ್ಕೇಲ್ ಅಲ್ಲಿ ಎಷ್ಟಾಗಿರುತ್ತೆ ಇದು? ಸೊ ಫ್ಯಾರನ್ ಹೀಟ್ ಸ್ಕೇಲ್ ಅಂದ್ರೆ ಏನು, ಡಿಗ್ರಿ ಫ್ಯಾರನ್ ಹೀಟ್ ಅಂತಾನೆ ಬರಿತೀವಿ ನಾವು ಇದನ್ನ, ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನ್ ಹೀಟ್ ನೆನ್ಪಿಟ್ಕೊಳ್ಳಿ. ಸೊ ಇದು 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ 9/5 ಇದೆ, ಡಿಗ್ರಿ ಸೆಲ್ಸಿಯಸ್ ಎಷ್ಟಿದೆ 0 ಇದೆ, ಪ್ಲಸ್ 32. ಸೊ ಹಾಗಿದ್ರೆ ನಮ್ಗೆ ಆನ್ಸರ್ ಏನ್ ಬರುತ್ತೆ 32 ಬರುತ್ತೆ. 32 ಡಿಗ್ರಿ ಫ್ಯಾರನ್ ಹೀಟ್. ಓಕೆ, ಸೊ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್, 32 ಡಿಗ್ರಿ ಫ್ಯಾರನ್ ಹೀಟ್. ಓಕೆ, ಸೊ ಇದೇ ತರ ನಿಮಗೆ ಬೇರೆ ಬೇರೆ ಸ್ಕೇಲ್ಗಳಲ್ಲಿ ಮೆಜರ್ಮೆಂಟ್ ನ ಮಾಡಿ ಅಂತ ಕೊಡ್ಬೋದು. ಕೆಲ್ವಿನ್ ನಲ್ಲಿ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೇಳ್ಬೋದು, ಅಥವಾ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟು ಫ್ಯಾರನ್ ಹೀಟ್ ಅಲ್ಲಿ ಕೇಳ್ಬೋದು, ಅಥವಾ ಫ್ಯಾರನ್ ಹೀಟ್ ಅಲ್ಲಿ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೇಳ್ಬೋದು. ಸೊ ಮೂರಕ್ಕೂ ನಾನು ನಿಮ್ಗೆ ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದೀನಿ. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವುದೇ ಮೆಜರ್ಮೆಂಟ್ ನ ಒಂದು ಸ್ಕೇಲ್ ಇಂದ ಇನ್ನೊಂದು ಸ್ಕೇಲ್ಗೆ ನಾವು ಆರಾಮ್ಸೆ ಕನ್ವರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಾ? ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಯಾವ ಕಾನ್ಸೆಪ್ಟ್ ಹೋಗ್ತೀವಿ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂದ್ರೆ ಅನ್ಸರ್ಟೈನಿಟಿ ಇನ್ ಮೆಜರ್ಮೆಂಟ್ಸ್ ಅಂತ ತಗೋತೀವಿ. ಅಥವಾ ಒಂದಷ್ಟು ಮೆಜರ್ಮೆಂಟ್ಗಳನ್ನ ನಾವು ಬೇರೆ ಬೇರೆ ತರನು ಬರಿಬಹುದು. ಕರೆಕ್ಟಾ? ಸೊ ಹೇಗೆ ಬರಿಬಹುದು, ಯಾವ ರೀತಿ ಎಲ್ಲ ನಾವು ಬರಿಬಹುದು ಅನ್ನೋದನ್ನ ನಾವು ಇನ್ನೊಂದಷ್ಟು ಕಲಿತಾ ಹೋಗ್ಬೇಕು. ಸೊ ಅದು ಏನಿದೆ ಅಂದ್ರೆ ಫಸ್ಟ್ ನಾವು ಕಲಿಯೋದು ಸೈಂಟಿಫಿಕ್ ನೋಟೇಶನ್. ಸೈಂಟಿಫಿಕ್ ನೋಟೇಶನ್ ಸೈಂಟಿಫಿಕ್ ನೋಟೇಶನ್ ಅಂದ್ರೆ ಏನು ಅಂದ್ರೆ ವೇ ಆಫ್ ರೈಟಿಂಗ್. ಅಂದ್ರೆ ಯಾವುದೇ ಒಂದು ವಸ್ತುನ 10 to the power ಫಾರ್ಮ್ಯಾಟ್ ಅಲ್ಲಿ ಬರಿಬಹುದು ನಾವು. ಕರೆಕ್ಟಾ? ಸೊ ಅಂದ್ರೆ ಯೂಶುವಲಿ ಸೈಂಟಿಫಿಕ್ ನೋಟೇಶನ್ ನ ವೇ ಆಫ್ ರೈಟಿಂಗ್ ಮೆಜರ್ಮೆಂಟ್ಸ್, ವೇ ಆಫ್ ರೈಟಿಂಗ್ ಮೆಜರ್ಮೆಂಟ್ಸ್ in the form of 10 to the power x. ಈ x ಏನ್ ಬೇಕಾದ್ರೆ ಆಗಿರ್ಬೋದು ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ. ಕರೆಕ್ಟ್? ಸೊ 10 to the power ಫಾರ್ಮ್ಯಾಟ್ ಅಲ್ಲಿ ಬರಿತೀವಲ್ಲ ಅದನ್ನ ನಾವು ಸೈಂಟಿಫಿಕ್ ನೋಟೇಶನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ 10 ಅನ್ನ ನಾವು 1 into 10 to the power 1 ಅಂತ ಬರಿಬಹುದು. ಕರೆಕ್ಟ್? ಸೊ 1 ಅಂದ್ರೆ 1 into 10 to the power 1 ಅಂತ ಬರಿಬಹುದು. ಸೊ ಇದು ಸೈಂಟಿಫಿಕ್ ನೋಟೇಶನ್. ಸೊ ಇದು ನಾರ್ಮಲ್ ನಂಬರ್. ಈ 10 to the power of 1 ಅಂತ ಏನ್ ಬರಿತೀವಿ ಇದು ಸೈಂಟಿಫಿಕ್ ನೋಟೇಶನ್. ಅದೇ ತರ 100 ನ 1 into 10 to the power of 2 ಅಂತ ಬರಿಬಹುದು. 10 to the power of 2 ಅಂದ್ರೆ ಏನು 10 into 10 ಅಂತ. ಸೊ ಮತ್ತೆ ವ್ಯಾಲ್ಯೂ ಚೇಂಜ್ ಆಗಲ್ಲ, ನೆನ್ಪಿಟ್ಕೋಬೇಕು. ನಾವು ಬರೆಯೋ ರೀತಿ ಮಾತ್ರ ಚೇಂಜ್ ಆಗುತ್ತೆ, ವ್ಯಾಲ್ಯೂ ಚೇಂಜ್ ಮಾಡ್ತಿಲ್ಲ ನಾವು. ಓಕೆ, ಸೊ ಅದೇ ತರ 1000 ನ ನಾವು ಹೇಗೆ ಬರಿಬಹುದು 1 into 10 to the power of 3 ಅಂತ ಬರಿಬಹುದು, ಅಥವಾ ಜಸ್ಟ್ 10 to the power of 3 ಅಂತ ಬರಿಬಹುದು. 10,000 ನ ಹೇಗೆ ಬರಿಬಹುದು 10 to the power of 4 ಅಂತ ಬರಿಬಹುದು, ಅಥವಾ ಜಸ್ಟ್ 1 into 10 to the power of 4 ಅಂತ ಬರಿಬಹುದು, ಅಥವಾ ಜಸ್ಟ್ 10 to the power of 4 ಅಂತ ಬರಿಬಹುದು. ಸೊ ಇದೇ ತರ ನಾವು ಸೈಂಟಿಫಿಕ್ ನೋಟೇಶನ್ಸ್ ನ ಯೂಸ್ ಮಾಡಿಕೊಂಡು ಯಾವುದೇ ಮೆಜರ್ಮೆಂಟ್ ನ ಬರೀಬಹುದು. ಯೂಸ್ ಏನು ಅಂತ ಕೇಳ್ತೀರಿ. ಕರೆಕ್ಟ್? ಸೊ ಏನ್ ಯೂಸ್ ಅಪ್ಪ ಈ ತರ ಬರೆಯೋದ್ರಿಂದ ಅನ್ನೋದನ್ನ ನಾವು ನೋಡೋಣ. ಸೊ ಕೆಲವು ನಂಬರ್ ತುಂಬಾ ಉದ್ದ ಇರಬಹುದು. ಕರೆಕ್ಟ್? ಸೊ ಇದು ಇಲ್ಲೇ ನೋಡಿ ನಾವು ಒಂದು 1 ಮುಂದೆ ಒಂದು 4 0 ಹಾಕಿದೀವಿ. ಕರೆಕ್ಟಾ? ಸೊ ಇದೇ ತರ ಒಂದು 9 0 ಹಾಕ್ತೀರಿ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಯೂಶುವಲಿ ತುಂಬಾ ಕ್ಯಾಲ್ಕುಲೇಟರ್ಸ್ ಅಲ್ಲಿ 8 ಡಿಜಿಟ್ಸ್ ಗಿಂತ ಮೇಲೆ ತಗೊಳ್ಳೋದೇ ಇಲ್ಲ. ಕರೆಕ್ಟ್? ಸೊ ಅಥವಾ ಒಂದು 15 16 0 ಇದ್ರೆ ಮತ್ತೆ ನಮಗೆ ಕ್ಯಾಲ್ಕುಲೇಷನ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರೆಯೋದಕ್ಕೆ ಎಷ್ಟು ಜಾಗ ಬೇಕು, ಕ್ಯಾಲ್ಕುಲೇಟರ್ಸ್ ಅಲ್ಲಿ ಫಿಟ್ ಆಗುತ್ತಾ, ಅಂಡ್ ಅದರ ಹ್ಯೂಜ್ ನಂಬರ್ನ ನಾವು ಹೇಗೆ ಡೀಲ್ ಮಾಡ್ತೀವಿ. ಸೊ
ಸೊ ಒಟ್ಟಾರೆ ಅದನ್ನ ಮೆಜರ್ಮೆಂಟ್ ಮಾಡೋಕ್ಕಲ್ಲ ಸಾರಿ, ಕ್ಯಾಲ್ಕುಲೇಟ್ ಮಾಡೋಕೆ, ನಮಗೆ ಪೇಪರ್ ಮೇಲೆ ಹ್ಯಾಂಡಲ್ ಮಾಡೋಕೆ ತುಂಬಾ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಆದ್ರಿಂದ ಸೈಂಟಿಫಿಕ್ ನೋಟೇಶನ್ ಆಗಿ ನಾವು ಅದನ್ನ ಬರಿತಾ ಹೋಗ್ತೀವಿ. ಸೊ 1 ಮುಂದೆ 9 ಅಂತ ತಿಳ್ಕೊಳ್ಳೋಣ. ಸೊ 1 9 ಪ್ರತಿ ಸಲ ನಾವು ಬರೆಯೋ ಬದಲು 10⁻⁹ ಅಂತ ಈಸಿಯಾಗಿ ಬರೆದು ಬಿಡ್ಬೋದು. ಕರೆಕ್ಟ್. ಸೊ ಅದೇ ತರ ನಾವಿಲ್ಲಿ ಇನ್ನೊಂದು ಮಾಡ್ಬೋದು. ಸೊ 1/10 ಅಂತ ಇದೆ ಅಂತ ತಿಳ್ಕೊಳ್ಳಿ. 1/10 ಅಂತಿದೆ. ಸೊ ಇದನ್ನ ನಾವು 10⁻⁻1 ಅಂತ ಬರೀಬಹುದು. ಯಾಕಂದ್ರೆ 1/10 ಅಂದ್ರೆ ಏನು? 10⁻1. ಸೊ ನ್ಯೂಮರೇಟರ್ ಬಂದಾಗ ಏನಾಗುತ್ತೆ? ಅದು 10⁻⁻1 ಆಗುತ್ತೆ. ಸೊ ಅದೇ ತರ 1/100 ಇದೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನ 10⁻⁻2 ಅಂತ ಬರಿತೀವಿ. ಸೊ 1/1000 ಇದೆ ಅಂತ ತಿಳ್ಕೊಳ್ಳಿ. ಇದನ್ನ ನಾವು 10⁻⁻3 ಅಂತ ಬರಿತೀವಿ. ಸೊ ಅದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ಆಲ್ರೆಡಿ ಸೈಂಟಿಫಿಕ್ ನೋಟೇಶನ್ ಅಲ್ಲೇ ಒಂದು ಮೆಜರ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದನ್ನ ನಾವು ಇನ್ನೊಂದು ತರ ಹೇಗೆ ಬರೆಯೋದು? ಸೊ ಅಂದ್ರೆ ಒಂದು ಸೈಂಟಿಫಿಕ್ ನೋಟೇಶನ್ ಅಲ್ಲೇ ಇದೆ ಒಂದು ವ್ಯಾಲ್ಯೂ, ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ನೋಡೋಣ. ಫಾರ್ ಎಕ್ಸಾಂಪಲ್, ನಾನು 5.235 ಇಂಟು 10⁻5 ಅಂತ ಇದೆ ಅಂತ ತಿಳ್ಕೊಂಡು. ಸೊ 5.235 ಇಂಟು 10⁻5 ಅನ್ನೋ ವ್ಯಾಲ್ಯೂ ಆಲ್ರೆಡಿ ನಮ್ಮ ಹತ್ರ ಇದೆ. ಸೊ ಇದನ್ನ ನಾನು 52.35 ಅಂತ ಬರೆಯೋದಾದ್ರೆ, ಓಕೆ, ಸೊ ಅಂದ್ರೆ ಏನ್ ಮಾಡಿದೆ ನಾನಿಲ್ಲಿ, ಇಲ್ಲಿ 5 ಮತ್ತೆ 2 ಮಧ್ಯೆ ಪಾಯಿಂಟ್ ಇತ್ತು, ಅದನ್ನ ನಾನು 2 ಮತ್ತೆ 3 ಮಧ್ಯೆ ತಂದೆ. ಅಂದ್ರೆ ಪಾಯಿಂಟ್ ನ ರೈಟ್ ಶಿಫ್ಟ್ ಮಾಡಿದೆ. ಸೊ ಇದು 5.235 ಆಗಿತ್ತು, ಇದು 52.35 ಆಗಿದೆ. ಅಂದ್ರೆ ಇದರ ವ್ಯಾಲ್ಯೂನ ನಾವು ಜಾಸ್ತಿ ಮಾಡಿದೀವಿ. ಕರೆಕ್ಟ್. ಅಂದ್ರೆ ನಾನು ಅವಾಗಲೇ ಇಲ್ಲಿ ಹೇಳಿದ ತರ ನಾವು ಬರೆಯೋ ರೀತಿ ಮಾತ್ರ ಬದಲಾಗುತ್ತೆ, ಬಟ್ ವ್ಯಾಲ್ಯೂ ಹೆಚ್ಚು ಕಡಿಮೆ ಆಗಲ್ಲ. ಸೊ ಇಲ್ಲಿ ನಾವು ಇದರ ವ್ಯಾಲ್ಯೂನ, ಅಂದ್ರೆ ಈ ಫಿಕ್ಸೆಡ್ ನಂಬರ್ ವ್ಯಾಲ್ಯೂನ ಜಾಸ್ತಿ ಮಾಡಿದೀವಿ. ಹಾಗಿದ್ರೆ 10⁻⁴ ವ್ಯಾಲ್ಯೂನ ಏನ್ ಮಾಡಬೇಕು? ಕಡಿಮೆ ಮಾಡಬೇಕು. ಸೊ ಇಲ್ಲಿ ಏನಾಗುತ್ತೆ? ಇಂಟು 10⁻⁴ ಆಗುತ್ತೆ. ಸೊ ಒಂದು ಪಾಯಿಂಟ್ ನ ಶಿಫ್ಟ್ ಮಾಡಿದೀವಿ. ಸೊ ಈ ನಂಬರ್ ನ ಒಂದು ಕಮ್ಮಿ ಮಾಡ್ಕೊಂಡಿದೀವಿ. ಸೊ ಅದೇ ತರ ಇನ್ನೊಂದು ಪಾಯಿಂಟ್ ಶಿಫ್ಟ್ ಮಾಡ್ಕೊಂಡ್ರೆ 523.5 ಅಂತ ಬರ್ಕೊಂಡ್ರೆ ಇಂಟು 10⁻⁴ ಏನಾಗುತ್ತೆ? ಇಲ್ಲಿ 3 ಆಗುತ್ತೆ. ಸೊ ಅದೇ ತರ 5235 ಅಂತ ಬರ್ಕೊಂಡ್ರೆ ಸೊ ಇಲ್ಲಿ ಏನಾಗುತ್ತೆ? 10⁻² ಆಗುತ್ತೆ. ಓಕೆ, ಸೊ ಇದು ಒಂದು ತರ ಇರೋ ಸೈಂಟಿಫಿಕ್ ನೋಟೇಶನ್ ನ ಸೊ ಇನ್ನೊಂದು ತರ ಬರೆಯೋದು. ಸೊ ಇದೆಲ್ಲಿ ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಗುತ್ತೆ, ಯಾಕೆ ಇದನ್ನ ಮಾಡಬೇಕು, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಸೊ ಇನ್ನೊಂದು ಎಕ್ಸಾಂಪಲ್ ತಗೋಣ. ಸಪೋಸ್ ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂತ ತಗೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ 923.365 ಇಂಟು 10⁻⁻5 ಇತ್ತು ಅಂತ ತಿಳ್ಕೊಂಡು. ಓಕೆ, ಸೊ ಇಲ್ಲಿ ನಾನು ಅಕಸ್ಮಾತ್ ಪಾಯಿಂಟ್ ನ, ಇಲ್ಲಿರೋ ಪಾಯಿಂಟ್ ನ ಹಿಂದೆ ತಗೊಂಡು ಹೋದ್ರೆ, ಓಕೆ, ಸೊ ಅಂದ್ರೆ 923 ಪಾಯಿಂಟ್ ಇದ್ದಿದ್ದನ್ನ 92 ಪಾಯಿಂಟ್ ಅನ್ನೋ ರೀತಿ ಬರೆದ್ರೆ, ಅಂದ್ರೆ 92.3365 ಅಂತ ಬರೆದ್ರೆ ಇಲ್ಲಿ ಏನಾಗುತ್ತೆ? ವ್ಯಾಲ್ಯೂ ಕಮ್ಮಿ ಮಾಡಿದೀನಿ. ಕರೆಕ್ಟ್. ಸೊ ಅಂದ್ರೆ ಈ ಫಿಕ್ಸೆಡ್ ನಂಬರ್ದು ವ್ಯಾಲ್ಯೂ ಏನಿದೆ ಅದನ್ನ ಕಡಿಮೆ ಮಾಡಿದೀನಿ. ಹಾಗಿದ್ರೆ ಇದ್ರ ವ್ಯಾಲ್ಯೂನ ಜಾಸ್ತಿ ಮಾಡಬೇಕು. 10⁻⁻5 ಇದೆ, ನೆನ್ಪಿಟ್ಕೊಳ್ಳಿ. ಸೊ ಅವಾಗ ಇದೇನಾಗುತ್ತೆ? 10⁻⁻4 ಆಗುತ್ತೆ. ಯಾಕಂದ್ರೆ ಮೈನಸ್ ಇರೋದ್ರಿಂದ 10⁻⁻4 10⁻⁻5 ಗಿಂತ ದೊಡ್ಡ ವ್ಯಾಲ್ಯೂ. ಸೊ ನಾನಿಲ್ಲಿ ಫಿಕ್ಸೆಡ್ ನಂಬರ್ದು ವ್ಯಾಲ್ಯೂ ಕಡಿಮೆ ಮಾಡಿರೋದ್ರಿಂದ 10⁻⁻ ವ್ಯಾಲ್ಯೂನ ಜಾಸ್ತಿ ಮಾಡಿದ್ದೀನಿ. ಇನ್ನೊಂದು ಪಾಯಿಂಟ್ ಹಿಂದೆ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ. 9.2335 ಅಂತ ಬರೆದ್ರೆ ಇಲ್ಲೇನಾಗುತ್ತೆ? 10⁻⁻3 ಆಗುತ್ತೆ. ಸೊ ಇಲ್ಲಿ 0.923365 ಬರೆದ್ರೆ ಇಲ್ಲೇನಾಗುತ್ತೆ? 10⁻⁻2 ಆಗುತ್ತೆ. ಅದೇ ರೀತಿ ನಾನು ಪಾಯಿಂಟ್ ನ ಮುಂದೆ ತಗೊಂಡು ಹೋಗ್ತೀನಿ. 923.65 ಅಂದ್ರೆ ಇಲ್ಲಿತ್ತು ಪಾಯಿಂಟ್ 3 ಮತ್ತೆ 3 ಮಧ್ಯೆ ಇತ್ತು, ಅದನ್ನ 3 ಮತ್ತೆ 6 ಮಧ್ಯೆ ತಂದಿದ್ದೀನಿ. ಸೊ ಈಗ ಏನ್ ಮಾಡ್ತೀನಿ? ಇಲ್ಲಿ ಇದ್ರ ವ್ಯಾಲ್ಯೂನ್ ಕಡಿಮೆ ಮಾಡ್ತೀನಿ. 10⁻⁻5 ಇದ್ದಿದ್ದೇನಾಗುತ್ತೆ? 10⁻⁻6 ಆಗುತ್ತೆ. ಅದೇ ತರ ಇನ್ನೊಂದು ಪಾಯಿಂಟ್ ನ ರೈಟ್ ತಂದ್ರೆ 6.5 ಇಲ್ಲಿ ಬರ್ಕೊಂಡ್ರೆ ಇದು 10⁻⁻7 ಆಗುತ್ತೆ. ಇನ್ನೊಂದು ಪಾಯಿಂಟ್ ಮುಂದೆ ತಂದ್ರೆ 923365 ಅಂತ ಬರ್ಕೊಂಡ್ರೆ ಸೊ ಇಲ್ಲಿ 10⁻⁻8 ಆಗುತ್ತೆ. ಓಕೆ, ಸೊ ಇದರಲ್ಲಿ ಯಾವ ಕನ್ಫ್ಯೂಷನ್ ಇರಬಾರ್ದು. ಸೊ 10⁻⁻
ಪಾಸಿಟಿವ್ ವ್ಯಾಲ್ಯೂ ಇದ್ದಾಗ, ಇಲ್ಲಿ 5, 4, 3, 2 ಎಲ್ಲ ಪಾಸಿಟಿವ್ ವ್ಯಾಲ್ಯೂ, ಕರೆಕ್ಟ್. ಸೊ ಇಲ್ಲೇನಾಗುತ್ತೆ, ನಾವು ಪಾಯಿಂಟ್ ನ ಮುಂದೆ ತಂದ್ರೆ, ಅಂದ್ರೆ ರೈಟ್ಗೆ ತಂದ್ರೆ ಈ ವ್ಯಾಲ್ಯೂ ಹಿಂದೆ ಹೋಗುತ್ತೆ. ಅಂದ್ರೆ 5 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 3 ಆಗುತ್ತೆ, 3 ಇದ್ದಿದ್ದು 2 ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ನಾವು ಇಲ್ಲಿ ರೈಟ್ ಬಂದ್ರೆ ಇಲ್ಲಿ ಪವರ್ ಡೌನ್ ಆಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ಕರೆಕ್ಟ್. ಸೊ ಇದನ್ನ ನೀವು ಆರ್ ಡಿ ಅಂತ ನೆನ್ಪಿಟ್ಕೋಬಹುದು. ಆರ್ ಡಿ ಬರ್ಮನ್ ಅಂತ ಒಬ್ರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಕರೆಕ್ಟ್. ಸೊ ಅವ್ರ ಹೆಸರನ್ನ ನೆನ್ಪಿಟ್ಕೊಳ್ಳೋದ್ರ ಮೂಲಕ ಇದನ್ನು ನೆನ್ಪಿಟ್ಕೋಬಹುದು. ಸೊ ರೈಟ್ ಹೋಗ್ತಾ ಇದ್ರೆ 10 ಟು ದಿ ಪವರ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ರೈಟ್ ಹೋದ್ರೆ ಡಿಕ್ರೀಸ್, ಆರ್ ಡಿ. ಇದು ಯಾವಾಗ ಪಾಸಿಟಿವ್ ಇದ್ದಾಗ, ಅಂದ್ರೆ 10 ಟು ದಿ ಪವರ್ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ಇದ್ದಾಗ. ನೆಗೆಟಿವ್ ಇದ್ದಾಗ, ಸೊ ಲೆಫ್ಟ್ ಬಂದ್ರೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಎಲ್ ಡಿ ಅಂತ ನೆನ್ಪಿಟ್ಕೊಂಡಿರ್ಬೋದು. ಸೊ ಆರ್ ಡಿ ಎಲ್ ಡಿ ಅಂದ್ರೆ ಪಾಯಿಂಟ್ ಹಿಂದೆ ಬರ್ತಾ ಇದ್ರೆ 10 ಟು ದಿ ಪವರ್ ಮೈನಸ್ ಹಾಗೆ ಇರುತ್ತೆ, ಈ ನಂಬರ್ಗಳೇನಿರುತ್ತೆ ಆ ವ್ಯಾಲ್ಯೂನ್ ಮಾತ್ರ ಕಡಿಮೆ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿದೆಯಲ್ಲ ಈ ನಂಬರ್, ಸೊ ನೆಗೆಟಿವ್ ನ ಡಿಸ್ಟರ್ಬ್ ಮಾಡಬಾರ್ದು, ನೆಗೆಟಿವ್ ಸಿಂಬಲ್ ನ, ಈ ನಂಬರ್ ಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇಲ್ಲಿ ರೈಟ್ ಬರ್ತಾ ಹೋದ್ರೆ, ಪಾಯಿಂಟ್ ರೈಟ್ ಬರ್ತಾ ಹೋದ್ರೆ ಈ ನಂಬರ್ ಗಳನ್ನ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇದು ಸೈಂಟಿಫಿಕ್ ನೊಟೇಶನ್. ಸೈಂಟಿಫಿಕ್ ನೊಟೇಶನ್ ಗಳನ್ನ ಬರೆಯುವಂತ ರೀತಿ. ಓಕೆ, ಸೊ ಹಾಗಿದ್ರೆ ಈ ಸೈಂಟಿಫಿಕ್ ನೊಟೇಶನ್ ನ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅದೊಂದಿದೆ, ಕರೆಕ್ಟ್. ಸೊ ಕ್ಯಾಲ್ಕುಲೇಷನ್ ಆಫ್ ಸೈಂಟಿಫಿಕ್ ನೊಟೇಶನ್, ಕ್ಯಾಲ್ಕುಲೇಷನ್ಸ್ ಆಫ್ ಸೈಂಟಿಫಿಕ್ ನೊಟೇಶನ್ ಅಂತ ತಗೊಂಡ್ರೆ, ಓಕೆ. ಸೊ ಫಸ್ಟಿಗೆ ಅಡಿಷನ್ ಸಬ್ಟ್ರಾಕ್ಷನ್ ಹೇಗ್ ಮಾಡೋದು ಅನ್ನೋದು ನೋಡೋಣ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಹೇಗ್ ಮಾಡೋದು, ಓಕೆ, ಅನ್ನೋದನ್ನ ನೋಡೋಣ. ಸೊ ಫಸ್ಟಿಗೆ ಅಡಿಷನ್ ಮಾಡ್ತಿದೀವಿ ಅಂತ ತಿಳ್ಕೊಂಡು, ಓಕೆ. ಸೊ ಸಪೋಸ್ ಒಂದ್ 2 ನಂಬರ್ ಇದೆ, 5.5 ಇಂಟು 10 ಟು ದಿ ಪವರ್ 4 ಪ್ಲಸ್ 6.5 ಇಂಟು 10 ಟು ದಿ ಪವರ್ 4 ಇದೆ ಅಂತ ತಿಳ್ಕೊಂಡು, ಓಕೆ. ಸೊ ಇಲ್ಲೇನಾಗುತ್ತೆ, ಎರಡೂ ಕಡೆ 10 ಟು ದಿ ಪವರ್ 4 10 ಟು ದಿ ಪವರ್ 4 ಇದೆ. ಸೊ 10 ಟು ದಿ ಪವರ್ 4 ನ ನಾವು ಕಾಮನ್ ತೆಗಿತೀವಿ, 5.5 ಮತ್ತೆ 6.5 ನ ಆಡ್ ಮಾಡ್ತೀವಿ. ಸೊ 5.5 ಮತ್ತೆ 6.5 ಆಡ್ ಮಾಡ್ತೀವಿ. 5.5 6.5 ಎಷ್ಟಾಯ್ತು, 6.5 ಪ್ಲಸ್ 5 ಅಂದ್ರೆ ಸೊ 11.5 12 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 12 ಇಂಟು 10 ಟು ದಿ ಪವರ್ 4 ಆಗುತ್ತೆ. ಓಕೆ, ಸೊ ಇದು ಯಾವಾಗ, ಇದು 10 ಟು ದಿ ಪವರ್ ವ್ಯಾಲ್ಯೂಸ್ಗಳು ಎರಡು ವ್ಯಾಲ್ಯೂಗಳಲ್ಲಿ ಸೇಮ್ ಇದ್ದಾಗ. ಸಪೋಸ್ ಬೇರೆ ಬೇರೆ ಇತ್ತು ಅಂತ ತಿಳ್ಕೊಳ್ಳೋಣ. ಸೊ ಇದು ಎಕ್ಸಾಂಪಲ್ 1, ಇದು ಎಕ್ಸಾಂಪಲ್ 2 ಅಂತ ತಿಳ್ಕೊಳ್ಳೋಣ. ಸೊ 5.5 ಇಂಟು 10 ಟು ದಿ ಪವರ್ ಆಫ್ 4 ಇದೆ, ಇಲ್ಲಿ 6.5 ಇಂಟು 10 ಟು ದಿ ಪವರ್ ಆಫ್ 5 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಆವಾಗ ಏನ್ ಮಾಡ್ಬೇಕು ಅಂದ್ರೆ, ಸೊ ಎರಡೂ ಪವರ್ ವ್ಯಾಲ್ಯೂಸ್ನ 10 ಟು ದಿ ಪವರ್ ವ್ಯಾಲ್ಯೂಸ್ನ ನಾವು ಒಂದೇ ಸೇಮ್ ಮಾಡ್ಕೋಬೇಕು. ಅಂದ್ರೆ ಇದನ್ನ 10 ಟು ದಿ ಪವರ್ ಆಫ್ 5 ಆದ್ರೂ ಮಾಡ್ಕೋಬಹುದು, ಅವಾಗ ಎರಡೂ ಕಡೆ 10 ಟು ದಿ ಪವರ್ 5 ಬರುತ್ತೆ, ಅಥವಾ ಇದನ್ನ 10 ಟು ದಿ ಪವರ್ 4 ಮಾಡ್ಕೋಬಹುದು, ಸೊ ದಟ್ ಈ ಎರಡೂ ಕಡೆ 10 ಟು ದಿ ಪವರ್ 4 ಇರುತ್ತೆ, ಕರೆಕ್ಟಾ. ಸೊ ನಾನು ಇದನ್ನ ಬೇಕಾದ್ರೆ 10 ಟು ದಿ ಪವರ್ 5 ಮಾಡ್ಕೋಬಹುದು, ಕರೆಕ್ಟ್. ಸೊ ಹೇಗೆ, ಇದ್ರ ವ್ಯಾಲ್ಯೂ ಆರ್ ಡಿ, ಸೊ ರೈಟ್ಗೆ ಹೋದ್ರೆ ಡಿಕ್ರೀಸ್ ಆಗುತ್ತೆ, ಅಂದ್ರೆ ಲೆಫ್ಟ್ಗೆ ಹೋದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ಲೆಫ್ಟ್ಗೆ ಬರ್ತೀನಿ, 5.5 ಇದ್ದಿದ್ದು 0.55 ಆಗುತ್ತೆ, ಇಂಟು 10 ಟು ದಿ ಪವರ್ 5 ಆಗುತ್ತೆ. ಸೊ ಪ್ಲಸ್ 6.5 ಇಂಟು 10 ಟು ದಿ ಪವರ್ 5 ಆಗುತ್ತೆ. ಸೊ ಮತ್ತೆ ಸೇಮ್ 10 ಟು ದಿ ಪವರ್ 5 ಕಾಮನ್ ಆಗುತ್ತೆ, ಇದೆರಡು ಆಡ್ ಆಗುತ್ತೆ. ಅಥವಾ ಆರ್ ಏನ್ ಮಾಡ್ಕೋಬಹುದು, ಇದನ್ನ 5.5 ಇಂಟು 10 ಟು ದಿ ಪವರ್ 4 ಇಟ್ಕೋಬಹುದು, ಪ್ಲಸ್ ಇದನ್ನ 10 ಟು ದಿ ಪವರ್ ಆಫ್ 5 ಮಾಡ್ಕೋಬೇಕು. ಅಂದ್ರೆ ಇದು ರೈಟ್ಗೆ ಹೋದ್ರೆ ಡಿಕ್ರೀಸ್ ಆಗುತ್ತೆ, ಕರೆಕ್ಟ್. ಸೊ 65 ಇಂಟು 10 ಟು ದಿ ಪವರ್ ಆಫ್ 4 ಆಗುತ್ತೆ. ಈಗ ಮತ್ತೆ 10 ಟು ದಿ ಪವರ್ ಆಫ್ 4 ಕಾಮನ್ ಬರುತ್ತೆ, ನಾವು ಕಂಟಿನ್ಯೂ ಮಾಡಬಹುದು ಕ್ಯಾಲ್ಕುಲೇಷನ್. ಸೊ ಇದೇ ಸೇಮ್ ರೂಲ್ ಅಪ್ಲೈಸ್ ಫಾರ್ ಸಬ್ಟ್ರಾಕ್ಷನ್ ಆಲ್ಸೋ. ಓಕೆ, ಸೊ ಅಂದ್ರೆ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ 10 ಟು ದಿ ಪವರ್ ವ್ಯಾಲ್ಯೂಸ್ಗಳು ಯಾವಾಗ್ಲೂ ಸೇಮ್ ಇರಲೇಬೇಕು, ಇಲ್ಲ ಅಂದ್ರೆ ನಾವು ಅದನ್ನ ಸೇಮ್ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಸೈಂಟಿಫಿಕ್ ನೊಟೇಷನ್ಗಳನ್ನ ಅಡಿಷನ್ ಅಥವಾ
ಸಬ್ಟ್ರಾಕ್ಷನ್ ಮಾಡ್ಕೋಬಹುದು. ಓಕೆ, ಸೊ ಇನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಇದನ್ನ ಹೇಗೆ ಮಾಡೋದು? ಸೊ ಫಾರ್ ಎಕ್ಸಾಂಪಲ್ 5.2 into 10 to the power of 4 into, ಇಲ್ಲಿ ಡಾಟ್ ಬರೆದ್ರು ಪ್ರಾಡಕ್ಟ್ ಅಂತಾನೆ ಅರ್ಥ, ಇಂಟು 4 into 10 to the power of 5 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನ್ ಮಾಡಬೇಕು? ಇಲ್ಲಿ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಮಾಡುವಾಗ 10 to the power of ವ್ಯಾಲ್ಯೂಸ್ ಸೇಮ್ ಇರಬೇಕು ಅನ್ನೋದಿಲ್ಲ. ಓಕೆ, ಸೊ ಹಾಗಿದ್ರೆ ಏನ್ ಮಾಡಬೇಕು? ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ 5.2 ಇಂಟು 4 ಮಾಡ್ಕೋಬೇಕು. ಓಕೆ, ಸೊ ಇಂಟು 10 ಟು ದಿ ಪವರ್ ಆಫ್, ಈ ಪವರ್ಗಳನ್ನ ಆಡ್ ಮಾಡಬೇಕು. ಸೊ 4 ಪ್ಲಸ್ 5 ಆಗುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ? ಸೊ 4 2s 8 ಆಗುತ್ತೆ, 4 5s 20 ಇದೆ. ಸೊ 1.20.8 ಇಂಟು 10 ಟು ದಿ ಪವರ್ ಆಫ್ 4 ಪ್ಲಸ್ 5 ಅಂದ್ರೆ ಎಷ್ಟಾಯ್ತು? 9 ಆಯ್ತು. 9 ಆಯ್ತು, ಕರೆಕ್ಟ್. ಸೊ ಅಂದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡುವಾಗ ಏನ್ ಮಾಡಬೇಕು? ದ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು, ಪವರ್ಗಳನ್ನ ಆಡ್ ಮಾಡಬೇಕು. ಸೇಮ್ ಡಿವಿಷನ್ಗೂ ಅಪ್ಲೈ ಆಗುತ್ತೆ. ಸೊ ಬಟ್ ಡಿವಿಷನ್ ಮಾಡುವಾಗ ಫಾರ್ ಎಕ್ಸಾಂಪಲ್ 60 ಇಂಟು 10 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 12 ಇಂಟು 10 ಟು ದಿ ಪವರ್ ಆಫ್ 5 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೂ ಅಷ್ಟೇ ನಂಬರ್ಗಳನ್ನ ನಾರ್ಮಲ್ ಡಿವಿಷನ್ ಮಾಡ್ಕೋಬೇಕು. ಸೊ 12 1s 12 5s ನಮಗೆ ಗೊತ್ತಿದೆ. ಸೊ 5 ಆಗುತ್ತೆ ಇಂಟು, ಇಲ್ಲೇನಾಗುತ್ತೆ? 10 ಟು ದಿ ಪವರ್ ಆಫ್ 4 ಇದೆ. ಈ 10 ಟು ದಿ ಪವರ್ ಆಫ್ 5 ಮೇಲ್ ಬಂದ್ರೆ ಏನಾಗುತ್ತೆ? 10 ಟು ದಿ ಪವರ್ ಆಫ್ -5 ಆಗುತ್ತೆ. ಈಗ ಏನ್ ಮಾಡಬೇಕು? ಈ 10 ಟು ದಿ ಪವರ್ ಗಳನ್ನ ಸಮ್ ಮಾಡಬೇಕು. ಸೊ 4 5 ಮಾಡ್ಕೋಬೇಕು. ಆಡ್ ಮಾಡೋದಲ್ಲ, 4 5 9 ಮಾಡೋದಲ್ಲ, 4 5 ಆಗುತ್ತೆ. ಸೊ 5 ಇಂಟು 10 ಟು ದಿ ಪವರ್ ಆಫ್ -1 ಆಗುತ್ತೆ. ಅರ್ಥ ಆಯ್ತಾ? ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡುವಾಗ, ಸೊ ಬೇಸಿಕ್ಲಿ ಇದೇನರ್ಥ? ಸೊ ಅಡಿಷನ್ ಸಬ್ಟ್ರಾಕ್ಷನ್ ಮಾಡುವಾಗ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಅಡಿಷನ್ ಸಬ್ಟ್ರಾಕ್ಷನ್ ಮಾಡುವಾಗ 10 ಟು ದಿ ಪವರ್ ವ್ಯಾಲ್ಯೂ ಸೇಮ್ ಇರಲೇಬೇಕು. ಇಲ್ಲ ಅಂದ್ರೆ ನಾವು ಅದನ್ನ ಸೇಮ್ ಮಾಡ್ಕೋಬೇಕು. ಬಟ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡುವಾಗ 10 ಟು ದಿ ಪವರ್ ವ್ಯಾಲ್ಯೂ ಸೇಮ್ ಇರಬೇಕು ಅಂತಿಲ್ಲ. ಸೊ ಏನ್ ಮಾಡಬೇಕು? ಅವ್ರು ಕೊಟ್ಟಿರೋ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಸೊ 10 ಟು ದಿ ಪವರ್ ವ್ಯಾಲ್ಯೂಗಳನ್ನ ಸಮೇಟ್ ಮಾಡಬೇಕು. ಸಮೇಟ್ ಮಾಡಬೇಕು ಅಂದ್ರೆ ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್. ಓಕೆನಾ? ಸೊ ಸಮೇಟ್ ಮಾಡಬೇಕು ಅಂದ್ರೆ ಆಡ್ ಮಾಡಬೇಕು, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ. ಸೊ ಇಲ್ಲಿ ಡಿವೈಡ್ ಮಾಡುವಾಗ್ಲೂ ಇದೇ ರೂಲ್ ಫಾಲೋ ಆಗುತ್ತೆ. ಬಟ್ ಡಿವೈಡ್ ಮಾಡುವಾಗ ಡಿನಾಮಿನೇಟರ್ ಅಲ್ಲಿ ಇರೋ 10 ಟು ದಿ ಪವರ್ ವ್ಯಾಲ್ಯೂ ನ್ಯೂಮರೇಟರ್ ಬಂದಾಗ ಅದರ ವ್ಯಾಲ್ಯೂ ಅಂದ್ರೆ ಸಿಂಬಲ್ ಚೇಂಜ್ ಆಗುತ್ತೆ. ಕೆಳಗೆ 10 ಟು ದಿ ಪವರ್ ಆಫ್ 5 ಇದ್ರೆ ಮೇಲ್ ಬಂದಾಗ 10 ಟು ದಿ ಪವರ್ ಆಫ್ -5 ಆಗುತ್ತೆ. ಆಮೇಲೆ ಪವರ್ಗಳನ್ನ ಸಮೇಟ್ ಮಾಡಬೇಕು. ಕೆಳಗೆ 10 ಟು ದಿ ಪವರ್ ಆಫ್ 4 ಇದ್ರೆ ಮೇಲ್ ಬಂದಾಗ 10 ಟು ದಿ ಪವರ್ ಆಫ್ -4 ಆಗುತ್ತೆ. ಅಥವಾ ಕೆಳಗೆ 10 ಟು ದಿ ಪವರ್ ಆಫ್ -8 ಇದ್ರೆ ಮೇಲ್ ಬರೋ ಅಷ್ಟರಲ್ಲಿ 10 ಟು ದಿ ಪವರ್ ಆಫ್ +8 ಆಗುತ್ತೆ. ಆಮೇಲೆ ಅದನ್ನ ಸಮೇಟ್ ಮಾಡಬೇಕು. ಸೊ ಇದು ಸೈಂಟಿಫಿಕ್ ನೊಟೇಶನ್. ಸೊ ಸೈಂಟಿಫಿಕ್ ನೊಟೇಶನ್ ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಕಲ್ತಿದೀವಿ, ಕರೆಕ್ಟ್. ಸೊ ನೆಕ್ಸ್ಟ್ ಒಂದನ್ನ ಇನ್ನೊಂದಕ್ಕೆ ಕನ್ವರ್ಟ್ ಮಾಡೋದು ಹೇಗೆ? ಸೊ ಪಾಸಿಟಿವ್ 10 ಟು ದಿ ಪವರ್ ಆಫ್ ಪಾಸಿಟಿವ್ ವ್ಯಾಲ್ಯೂಸ್ ಇದ್ದಾಗ ಏನ್ ಮಾಡಬೇಕು, ನೆಗೆಟಿವ್ ವ್ಯಾಲ್ಯೂಸ್ ಇದ್ದಾಗ ಏನ್ ಮಾಡಬೇಕು ಅನ್ನೋದನ್ನ ಕಲ್ತಿದೀವಿ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬಗ್ಗೆ ಕಲ್ತ್ವಿ. ಆಡ್ ಮಾಡೋದು ಹೇಗೆ, ಸಬ್ಟ್ರಾಕ್ಷನ್ ಮಾಡೋದು ಹೇಗೆ, ಸೊ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ, ಡಿವೈಡ್ ಮಾಡೋದು ಹೇಗೆ, ಸೊ ಇಷ್ಟನ್ನ ಕಲ್ತಿದೀವಿ. ಸೊ ಇದಾದ ಮೇಲೆ ಈ ಪಾಠದಲ್ಲಿ ಬರೋ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸೊ ಈಗಾಗಲೇ ನೀವು ಸುಮಾರಷ್ಟು ವ್ಯಾಲ್ಯೂನ ನೋಡಿದೀವಿ, ಕರೆಕ್ಟ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 12.5 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇದರಲ್ಲಿ ಈ 1 ಅನ್ನೋದು ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್, ಯಾಕಂದ್ರೆ ಅದು ವ್ಯಾಲ್ಯೂನ ಡಿಸೈಡ್ ಮಾಡೋದ್ರಲ್ಲಿ ಕೆಲಸ ಮಾಡುತ್ತೆ. 2 ಅನ್ನೋದು ಇಂಪಾರ್ಟೆಂಟ್, ಈ ಪಾಯಿಂಟ್ ಇಂಪಾರ್ಟೆಂಟ್, 5 ಅನ್ನೋದು ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ 3 ಡಿಜಿಟ್ಗಳು ಇಂಪಾರ್ಟೆಂಟ್, ಕರೆಕ್ಟ್. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಏನಾಗುತ್ತೆ? 3 ಆಗುತ್ತೆ. 3 ಡಿಜಿಟ್ಸ್ ಅಂದ್ರೆ ಎಷ್ಟು ಡಿಜಿಟ್ ಆ ವ್ಯಾಲ್ಯೂನ ಡಿಸೈಡ್ ಮಾಡೋದಕ್ಕೆ ಸಿಗ್ನಿಫಿಕೆಂಟ್ ಆಗಿ ನಿಲ್ತವೆ ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್ಸ್.
ಓಕೆ, ಸೊ ಫಾರ್ ಎಕ್ಸಾಂಪಲ್ 0.000.2 ಅಂತ ತಿಳ್ಕೊಳ್ಳೋಣ. ಓಕೆ, 0.000.2 ನೋಡಿ, ಇಲ್ಲಿ 4 0 ಬರೆದ್ರೂ ಒಂದೇ, 1 0 ಬರೆದ್ರೂ ಒಂದೇ, ಅಥವಾ ಆ ಝೀರೋನ ಬರಿದೇ ಇದ್ರೂ ಒಂದೇ. ಕರೆಕ್ಟ್. ಸೊ ಇಲ್ಲಿರೋ ಯಾವುದೇ ಝೀರೋಗಳು ಸಿಗ್ನಿಫಿಕೆಂಟ್ ಅಲ್ಲ. ಕರೆಕ್ಟ್. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿದೆ? ಒಂದೇ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 1. ಸೊ ಅಂದ್ರೆ ನಾವು ಬರೆಯೋ ಒಂದು ವ್ಯಾಲ್ಯೂ ಅಲ್ಲಿ ಎಷ್ಟು ಫಿಗರ್ಗಳು ಅಥವಾ ಎಷ್ಟು ಡಿಜಿಟ್ಗಳು ಡೆಫಿನೇಟ್ ವ್ಯಾಲ್ಯೂನ ನಮಗೆ ಕಟ್ಕೊಡುತ್ತೆ, ಡೆಫಿನೇಟ್ ವ್ಯಾಲ್ಯೂನ ನಮಗೆ ಸೂಚಿಸುತ್ತೆ ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ಸೊ ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಕಂಡುಹಿಡಿಯೋಕೆ ಒಂದಷ್ಟು ರೂಲ್ಸ್ ಮಾಡಿದ್ದಾರೆ. ಓಕೆ, ಸೊ ರೂಲ್ಸ್ ಯಾವುದು? ಈ ರೂಲ್ಗಳನ್ನ ಫಾಲೋ ಮಾಡ್ಬಿಟ್ರೆ ಯಾವುದೇ ಪ್ರಶ್ನೆ ಹಾಕಿದ್ರು ನಮ್ಗೆ ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅನ್ನೋದನ್ನ ಕ್ಲೀನ್ ಆಗಿ ಕಂಡುಹಿಡಿದು ಬಿಡ್ಬೋದು. ಅರ್ಥ ಆಯ್ತಾ? ಸೊ ರೂಲ್ ನಂಬರ್ 1 ಯಾವುದು? all non-zero digits are ಸಿಗ್ನಿಫಿಕೆಂಟ್. ಅಂದ್ರೆ ಝೀರೋ ಅಲ್ಲದೆ ಇರೋ ಎಲ್ಲಾ ನಂಬರ್ಗಳು ಸಿಗ್ನಿಫಿಕೆಂಟ್ ಆಗಿ ಇರ್ತವೆ. ಓಕೆ, ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ 285 ಅಂತ ಕೊಟ್ಟಿದ್ದಾರೆ, 285 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 285 ಮೂರು ಕೂಡ ಸಿಗ್ನಿಫಿಕೆಂಟ್. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಗತ್ತೆ? 3 ಆಗುತ್ತೆ. ಅದೇ 0.25 ml ಅಂತ ಏನೋ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್, ಈ ಝೀರೋ ಸಿಗ್ನಿಫಿಕೆಂಟ್ ಅಲ್ಲ, ಬಿಕಾಸ್ ಓನ್ಲಿ ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಅಂದ್ರೆ ಅದರ ಅರ್ಥ ಝೀರೋ ಸಿಗ್ನಿಫಿಕೆಂಟೇ ಅಲ್ಲ ಅಂತಲ್ಲ. ಯಾವಾಗ ಝೀರೋ ಸಿಗ್ನಿಫಿಕೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇವಾಗಂತೂ ಸಿಗ್ನಿಫಿಕೆಂಟ್ ಅಲ್ಲ, ಈ ಪಾಯಿಂಟ್ ಹಿಂದೆ ಇದೆ ಅದು. ಕರೆಕ್ಟ್. ಸೊ ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಗುತ್ತೆ? 2 ಆಗುತ್ತೆ. ಇದು ರೂಲ್ ನಂಬರ್ 1. ಸೊ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ರೂಲ್ ನಂಬರ್ 2 ಏನು ಹಾಗಿದ್ರೆ? ಸೊ ರೂಲ್ ನಂಬರ್ 2, ಸೊ zeros preceding ಓಕೆ, ಸೊ ಟು ಫಸ್ಟ್ ಪ್ರಿಸೀಡಿಂಗ್ ಅಂದ್ರೆ ಮುಂಚೆ ಬರೋ ಅಂತ. ಸೊ ಝೀರೋಸ್ ಪ್ರಿಸೀಡಿಂಗ್ ಟು ಫಸ್ಟ್ ನಾನ್ ಝೀರೋ ಡಿಜಿಟ್, ಝೀರೋಸ್ ಪ್ರಿಸೀಡಿಂಗ್ ಟು ಫಸ್ಟ್ ನಾನ್ ಝೀರೋ ಡಿಜಿಟ್ ಆರ್ ಇನ್ಸಿಗ್ನಿಫಿಕೆಂಟ್, ಸಿಗ್ನಿಫಿಕೆಂಟ್ ಅಲ್ಲ ಅಂತ. ಅಂದ್ರೆ ಈ ಎಕ್ಸಾಂಪಲ್ ತರ. ಸೊ ಇದರಲ್ಲಿ ಫಸ್ಟ್ ನಾನ್ ಝೀರೋ ಡಿಜಿಟ್ ಯಾವುದು? 0.02 ಅಂತ ತಗೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ನಾನ್ ಝೀರೋ ಡಿಜಿಟ್ 2. ಕರೆಕ್ಟ್. ಅದ್ರ ಮುಂಚೆ ಬರೋ ಪ್ರಿಸೀಡಿಂಗ್ ಅಂದ್ರೆ ಪ್ರಿಪರೇಟರಿ ಅಂತಾರೆ, ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಇರೋದು ಪ್ರಿ. ಸೊ ಈ ನಾನ್ ಝೀರೋ ಡಿಜಿಟ್ ನ ಮುಂಚೆ ಬರೋ ಎಲ್ಲಾ ಝೀರೋಸ್ ಇನ್ಸಿಗ್ನಿಫಿಕೆಂಟ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರೀರಿ ಈ ವ್ಯಾಲ್ಯೂಲಿ ಅಂತ ಕೇಳಿದ್ರೆ ನಾವು 1 ಅಂತ ಬರೀ. ಓಕೆ, ಸೊ ಅದೇ ತರ 0.0005 ಅಂತಿದೆ, 52 ಅಂತಿದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೂ ಕೂಡ ನಾನ್ ಝೀರೋ ಮುಂಚೆ ಬರೋ ಎಲ್ಲಾ ಝೀರೋಗಳು ಕೂಡ ಇನ್ಸಿಗ್ನಿಫಿಕೆಂಟ್. ಸೊ ಇಲ್ಲಿ ಎಷ್ಟಾಗುತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸ್? ಬರೀ 2 ಆಗುತ್ತೆ. ಸೊ ಇದು ರೂಲ್ ನಂಬರ್ 2. ಹಾಗಿದ್ರೆ ರೂಲ್ ನಂಬರ್ 3 ಯಾವುದು? ರೂಲ್ ನಂಬರ್ 3 ಅಂದ್ರೆ ಝೀರೋಸ್ ಇನ್ ಬಿಟ್ವೀನ್ the two non-zero digits are significant. ಅರ್ಥ ಆಯ್ತಾ? ಅಂದ್ರೆ ಝೀರೋಗಳು ಎರಡು ನಾನ್ ಝೀರೋ ಡಿಜಿಟ್ ಮಧ್ಯೆ ಬಂದ್ರೆ ಸಿಗ್ನಿಫಿಕೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2.005 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ 2 ಅನ್ನೋದು ನಾನ್ ಝೀರೋ ಡಿಜಿಟ್, 5 ಅನ್ನೋದು ನಾನ್ ಝೀರೋ ಡಿಜಿಟ್. ಈ ಝೀರೋ ಎರಡು ನಾನ್ ಝೀರೋ ಡಿಜಿಟ್ ಗಳ ಮಧ್ಯೆ ಬರ್ತಾ ಇದೆ. ಕರೆಕ್ಟ್. ಸೊ ಝೀರೋಸ್ ಇನ್ ಬಿಟ್ವೀನ್ ದ ಟೂ ನಾನ್ ಝೀರೋ ಡಿಜಿಟ್. ಸೊ ಅಂದ್ರೆ ಎರಡು ನಾನ್ ಝೀರೋ ಡಿಜಿಟ್ ಮಧ್ಯೆ ಝೀರೋ ಬಂದ್ಬಿಟ್ರೆ ಅದು ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅವಾಗ? ಸೊ 2 ಮತ್ತೆ 5 ಮಧ್ಯೆ ಇರೋ ಝೀರೋಸ್ ಕೌಂಟ್ ಮಾಡಬೇಕು ನಾವು. ಅವಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 4 ಆಗುತ್ತೆ. ಸೊ ಇದು ರೂಲ್ ನಂಬರ್ 3. ರೂಲ್ ನಂಬರ್ 4 ಏನು? ಓಕೆ, ಸೊ ಝೀರೋಸ್ ಟು ದ right of a non-zero digit and coming after
the decimal point, after the decimal point are significant. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಸೆಂಟೆನ್ಸ್ ವೈಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದು ನಿಮಗೆ, ಬಟ್ ಇಲ್ಲಿ ಗಮನ ಕೊಟ್ರೆ ಅರ್ಥ ಆಗುತ್ತೆ. ಸೊ ಝೀರೋಸ್ ಕಮಿಂಗ್ ಟು ದ ರೈಟ್ ಆಫ್ ನಾನ್ ಝೀರೋ ಡಿಜಿಟ್, ಅಂದ್ರೆ ನಾನ್ ಝೀರೋ ಡಿಜಿಟ್ ಇದೆ, ಯಾವುದೋ ಒಂದು 3 ಅಂತ ತಿಳ್ಕೊಳ್ಳೋಣ. ಇದರ ರೈಟ್ಗೆ ಝೀರೋಗಳು ಬಂದ್ರೆ ಅಂದ್ರೆ 300 ಅಂತ ತಗೋಣ. ಓಕೆ, ಸೊ ನಾನ್ ಝೀರೋ ಡಿಜಿಟಿನ ರೈಟ್ಗೆ ಝೀರೋ ಬಂದ್ರೆ ಅಂಡ್ ಆ ಝೀರೋಗಳು ಡೆಸಿಮಲ್ ಪಾಯಿಂಟ್ ಆದ್ಮೇಲೂ ಇದ್ರೆ, ಓಕೆ, ಸೊ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಯಾವುದೋ ಒಂದಲ್ಲ. ಓಕೆ, ಸೊ ಇಲ್ಲೇನಾಗಬೇಕು, ಡೆಸಿಮಲ್ ಪಾಯಿಂಟ್ ಆದ್ಮೇಲೂ ಆ ಝೀರೋಗಳು ಬರ್ತಿರ್ಬೇಕು ಅಂಡ್ ಆ ಝೀರೋಗಳು ನಾನ್ ಝೀರೋ ಡಿಜಿಟ್ ಆದ್ಮೇಲೆ ಬರ್ತಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ 0.003 ಅಂತ ಬರ್ತಿದೆ ಅನ್ಕೋಣ. ಇಲ್ಲೇನಾಗ್ತಿದೆ, ಝೀರೋ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬರ್ತಿದೆ ನಿಜ, ಬಟ್ ಒಂದು ನಾನ್ ಝೀರೋ ಡಿಜಿಟ್ ಆದ್ಮೇಲೆ ಬರ್ತಿದ್ಯಾ? ಇಲ್ಲ. ಕರೆಕ್ಟ್. ಸೊ ಹಾಗಾದಾಗ ಆ ಝೀರೋಗಳು ಸಿಗ್ನಿಫಿಕೆಂಟ್ ಆಗೋದಿಲ್ಲ. ಸೊ ಯಾವಾಗ ಸಿಗ್ನಿಫಿಕೆಂಟ್ ಆಗುತ್ತೆ? ಈ ಕೇಸಲ್ಲಿ. ಸೊ ಇಲ್ಲಿ ನಾನ್ ಝೀರೋ ಡಿಜಿಟ್ ಅಂದ್ರೆ 3 ಆದ್ಮೇಲೂ ಝೀರೋ ಬರ್ತಿದೆ ಅಂಡ್ ಆ ಝೀರೋಗಳು ಡೆಸಿಮಲ್ ಪಾಯಿಂಟಿನ ರೈಟ್ ಸೈಡ್ಗೆ ಇದೆ. ಸೊ ಹಾಗಿದ್ರೆ ಇಲ್ಲಿ ಈ ಝೀರೋಗಳು ಸಿಗ್ನಿಫಿಕೆಂಟ್ ಆಗುತ್ತೆ. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತೆ? 3. ಇಲ್ಲಿ ಎಷ್ಟಾಗುತ್ತೆ? ಮತ್ತೆ ನಮ್ಮ ರೂಲ್ 1 ಪ್ರಕಾರ, ಓಕೆ, ಸೊ ಅಥವಾ ರೂಲ್ 2 ಪ್ರಕಾರ zeros preceding to first non zero digit are insignificant. ಸೊ ಫಸ್ಟ್ ನಾನ್ ಝೀರೋ ಡಿಜಿಟ್ 3, ಅದ್ರ ಮುಂಚೆ ಬರೋ ಎಲ್ಲಾ ಝೀರೋ ಇನ್ಸಿಗ್ನಿಫಿಕೆಂಟ್. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತೆ? ಮತ್ತೆ 1 ಆಗುತ್ತೆ. ಓಕೆ, ಸೊ ಇದು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಇಲ್ಲೇನಾಗಬೇಕು, ಸೊ ಝೀರೋ ನಾನ್ ಝೀರೋ ಡಿಜಿಟ್ ಆದ್ಮೇಲೆ ಬರಬೇಕು ಅಂಡ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೂ ಬರಬೇಕು, ಯಾವುದೋ ಒಂದಲ್ಲ, ಡೆಸಿಮಲ್ ಪಾಯಿಂಟ್ ಆದ್ಮೇಲೂ ಇರಬೇಕು, ಅದು ನಾನ್ ಝೀರೋ ಡಿಜಿಟ್ಗೆ ರೈಟ್ ಸೈಡ್ ಅಲ್ಲಿ ಇರಬೇಕು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ 2.000 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೋಡಿ, ಈ ಝೀರೋಗಳು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಬರ್ತಿದೆ, ಕರೆಕ್ಟ್, ಅಂಡ್ ನಾನ್ ಝೀರೋ ಡಿಜಿಟ್ ಆದ್ಮೇಲೆನೆ ಬರ್ತಿದೆ, ಕರೆಕ್ಟ್. ಸೊ ಎರಡೂ ಕಂಡೀಷನ್ಸ್ ಇಲ್ಲಿ ಸ್ಯಾಟಿಸ್ಫೈ ಆಗ್ತಿದೆ. ಡೆಸಿಮಲ್ ಪಾಯಿಂಟ್ಗೂ ರೈಟ್ ಸೈಡ್ ಅಲ್ಲಿ ಇದೆ, ನಾನ್ ಝೀರೋ ಡಿಜಿಟ್ಗೂ ರೈಟ್ ಸೈಡ್ ಅಲ್ಲಿ ಇದೆ. ಇಲ್ಲೇನಾಯ್ತು, ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಅಲ್ಲಿ ಇದೆ, ನಾನ್ ಝೀರೋ ಡಿಜಿಟ್ಗೆ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಹಂಗಾಗ್ಬಾರ್ದು, ಎರಡೂ ರೈಟ್ ಸೈಡ್ ಅಲ್ಲೇ ಇರಬೇಕು. ನಾನ್ ಝೀರೋ ಡಿಜಿಟ್ಗೂ ನಮ್ಮ ಝೀರೋಗಳು ರೈಟ್ ಸೈಡ್ ಅಲ್ಲಿ ಇರಬೇಕು, ಡೆಸಿಮಲ್ ಪಾಯಿಂಟ್ಗೂ ನಮ್ಮ ಝೀರೋಗಳು ರೈಟ್ ಸೈಡ್ ಅಲ್ಲೇ ಇರಬೇಕು. ಸೊ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತೆ? 1 2 3 4 ಅಂದ್ರೆ 4 ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು 4th ರೂಲ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲಿ ಫಿಫ್ತ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಸೊ ಇಲ್ಲಿ ಸಪೋಸ್ ಸಮ್ ಆಬ್ಜೆಕ್ಟ್ಸ್ ಆರ್ ಕೌಂಟೆಡ್, ಕೌಂಟಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್, ಯಾವುದೋ ಆಬ್ಜೆಕ್ಟ್ಗಳನ್ನ ಕೌಂಟ್ ಮಾಡ್ತಿದೀವಿ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, 2 balls ಅಂತಿದೆ, ಅಥವಾ 20 eggs ಅಂತ ಇದೆ, ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಇನ್ಸಿಗ್ನಿಫಿಕೆಂಟ್ ಫಿಗರ್ಸೇ ಇಲ್ಲ. ಅಂದ್ರೆ 2 ball ಅಂದ್ರೆ 2 ball ಪಕ್ಕ, ಅದರಲ್ಲಿ ಎರರ್ ಇರಕ್ ಸಾಧ್ಯನೇ ಇಲ್ಲ. 20x ಅಂದ್ರೆ 20x ಇದ್ದೇ ಇರುತ್ತೆ. ಸೊ ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿರುತ್ತೆ? ಈ ತರ ಕೌಂಟಿಂಗ್ ಆಫ್ ಆಬ್ಜೆಕ್ಟ್ಸ್, ಇಲ್ಲಿ ಆಬ್ಜೆಕ್ಟ್ ಗಳನ್ನ ಕೌಂಟ್ ಮಾಡ್ತಿಲ್ಲ. ನಾನು ಪ್ರೀವಿಯಸ್ ಸೆಂಟಿಮೀಟರ್ ಮಿಲಿಲೀಟರ್ ಅಂತ ಬರ್ದಿದ್ದೆ, ಅಲ್ಲಿ ಆಬ್ಜೆಕ್ಟ್ ಗಳನ್ನ ಕೌಂಟ್ ಮಾಡ್ತಿಲ್ಲ, ಕ್ವಾಂಟಿಟಿನ ಕೌಂಟ್ ಮಾಡ್ತಿದೀವಿ, ಮೆಜರ್ ಮಾಡ್ತಿದೀವಿ. ಇಲ್ಲಿ ಯಾವುದೋ ವಸ್ತುನ ಕೌಂಟ್ ಮಾಡೋ ವ್ಯಾಲ್ಯೂ ಕೊಟ್ರೆ, ಅವರು ಕೌಂಟ್ ಮಾಡಿರೋ ವ್ಯಾಲ್ಯೂ ಕೊಟ್ರೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ಇನ್ಫೈನೈಟ್. ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ರೈಟ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಕೇಸ್ ಆಫ್ ಮೆಜರ್ಮೆಂಟ್ 80x ಅಂತ ತಿಳ್ಕೊಳ್ಳೋಣ. 80x. ಸೊ ಇಲ್ಲಿ ನೀವು ಆನ್ಸರ್ ಏನ್ ಬರಿಬೇಕು? ಇನ್ಫೈನೈಟ್ ಅಂತ ಬರಿಬೇಕು. ಸೊ ಕೌಂಟ್ ಯಾವುದೇ ವಸ್ತುನಾದ್ರೂ ಕೌಂಟ್ ಮಾಡಿರೋ ವ್ಯಾಲ್ಯೂ ಕೊಟ್ರೆ, ಓಕೆ, ಸೊ ನೀವು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಬರೀತೀರಾ? ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂತ ಬರೀತೀರಾ. ಓಕೆ, ಸೊ ಒಂದ್ಸಲ ರಿವೈಸ್ ಮಾಡ್ಬಿಡೋಣ ಏನೇನ್ ರೂಲ್ಸ್ ಇದೆ ಅಂತ. ಒಂದು, ಆಲ್ ನಾನ್ ಝೀರೋ ಡಿಜಿಟ್,
ನಾನ್ ಝೀರೋ, ಝೀರೋ ಬಿಟ್ಟು ಮಿಕ್ಕಿದ ಎಲ್ಲಾ ಡಿಜಿಟ್ಗಳು ಇಂಪಾರ್ಟೆಂಟ್. ಸೊ 285 ಅಂತ ನಾವು ಎಕ್ಸಾಂಪಲ್ ತಗೊಂಡ್ವಿ. ಸೊ 285 ಅಂತ ಒಂದು ಎಕ್ಸಾಂಪಲ್ ತಗೊಂಡ್ಬಿಟ್ರೆ 285 ಎಲ್ಲ ನಾನ್ ಝೀರೋ, ಸೊ ಎಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಗುತ್ತೆ? 3 ಆಗುತ್ತೆ. ಸೆಕೆಂಡ್ ರೂಲ್ ಏನು? ಝೀರೋಸ್ ಪ್ರಿಸೀಡಿಂಗ್ ದ ನಾನ್ ಝೀರೋ ಡಿಜಿಟ್, ಅಂದ್ರೆ ನಮ್ಮ ಝೀರೋಗಳು ನಾನ್ ಝೀರೋ ಡಿಜಿಟಿನ ಲೆಫ್ಟ್ ಸೈಡ್ ಅಲ್ಲಿ ಇದ್ಬಿಟ್ರೆ, ಫಸ್ಟ್ ನಾನ್ ಝೀರೋ ಡಿಜಿಟಿನ ಲೆಫ್ಟ್ ಸೈಡ್ ಅಲ್ಲಿರೋ ಎಲ್ಲಾ ಝೀರೋಗಳು ಇನ್ಸಿಗ್ನಿಫಿಕೆಂಟ್ ಆಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು? ಎರಡು ಸಿಗ್ನಿಫಿಕೆಂಟ್ ಫಿಗರ್ ಅಂದ್ರೆ ಎರಡು ನಾನ್ ಝೀರೋ ಡಿಜಿಟ್ಗಳ ಮಧ್ಯೆ ಝೀರೋ ಬಂದ್ರೆ ಅದೆಲ್ಲ ಸಿಗ್ನಿಫಿಕೆಂಟ್ ಆಗುತ್ತೆ. ಇನ್ನು ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್. ಸೊ ನಾನ್ ಝೀರೋ ಡಿಜಿಟಿನ ಮತ್ತು ಡೆಸಿಮಲ್ ಪಾಯಿಂಟಿನ ರೈಟ್ ಸೈಡ್ಗೆ ಝೀರೋಗಳಿದ್ರೆ, ನಾನು ಮತ್ತು ಅನ್ನೋ ವರ್ಡ್ ನ ಯೂಸ್ ಮಾಡ್ತೀನಿ, ಆ್ಯಂಡ್. ಓಕೆ, ಸೊ ಅಂದ್ರೆ ಈ ಝೀರೋ ಏನಾಗಿರ್ಬೇಕು? ಡೆಸಿಮಲ್ ಪಾಯಿಂಟ್ಗೂ ರೈಟ್ ಸೈಡ್ ಅಲ್ಲಿ ಇರಬೇಕು, ನಾನ್ ಝೀರೋ ಡಿಜಿಟ್ಗೂ ರೈಟ್ ಸೈಡ್ ಅಲ್ಲಿ ಇರಬೇಕು. ಹಾಗಿದ್ರೆ ಆ ಝೀರೋಗಳು ಸಿಗ್ನಿಫಿಕೆಂಟ್ ಅಂತ ಅನ್ಸ್ಕೊಳ್ತವೆ. ಇನ್ನು ಲಾಸ್ಟ್ ರೂಲ್, ಯಾವ್ದಾದ್ರು ಕೌಂಟ್ ಮಾಡಿರೋ ವ್ಯಾಲ್ಯೂ ಅಥವಾ ಮೆಜರ್ಮೆಂಟ್ ನ ನಿಮಗೆ ಕೊಟ್ಬಿಟ್ರೆ ಅದನ್ನ ನೀವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದರಲ್ಲಿ ನೀವು ಇನ್ಫೈನೈಟ್ ಅಂತ ಇಟ್ಕೋಬೇಕು. ಯಾಕಂದ್ರೆ 2 ಅಂತ ಬರೆದಾಗ ಯಾಕೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು. ಫಾರ್ ಎಕ್ಸಾಂಪಲ್, ನಾನು 285 ಅಂತ ಬರೆದಾಗ ಇಲ್ಲಿ ಮೆಜರ್ಮೆಂಟ್ ಇದೆ, ಯಾವ್ದ್ರದೋ ಒಂದು ಮೆಜರ್ಮೆಂಟ್ ಸೆಂಟಿಮೀಟರ್, ಕರೆಕ್ಟ್? ಸೊ ಇಲ್ಲಿ 285 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗತ್ತೆ, ಕರೆಕ್ಟ್? ಅದೇ ನಾನು 285 ಸೆಂಟಿಮೀಟರ್ ಅಂತ ಬರೆದಾಗ ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಅದೇ 285 ಬಾಲ್ಸ್ ಅಂತ ನಾನು ಬರೆದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ಫೈನೈಟ್ ಆಗುತ್ತೆ. ಯಾಕೆ ಹಿಂಗಾಗತ್ತೆ ಅಂದ್ರೆ ನೋಡಿ, ಯಾವುದೇ ಮೆಜರ್ಮೆಂಟ್ ಕೂಡ ಎರರ್ ಇಲ್ಲದೆ ಆಗೋದಿಲ್ಲ, ಕರೆಕ್ಟ್? ಸೊ ಯಾವುದೇ ಮೆಜರ್ಮೆಂಟ್ ಕೂಡ ಎರರ್ ಇಲ್ಲದೆ ಆಗೋದಿಲ್ಲ. ಸೊ ಏನಾದ್ರೂ ಒಂದು ಎರರ್ ಅದರಲ್ಲಿ ಇದ್ದೇ ಇರುತ್ತೆ, ಕರೆಕ್ಟ್? ಸೊ 285 ಸೆಂಟಿಮೀಟರ್ ಆಕ್ಚುಲಿ 285 ಸೆಂಟಿಮೀಟರ್ ಆಗಿಲ್ಲದೆ ಇರ್ಬೋದು. ಸೊ 285 ಪಾಯಿಂಟ್ ಆದ್ಮೇಲೆ ನಾವು ಅದು 0.1 ಇರ್ಬೋದು, 2 ಇರ್ಬೋದು, ಸಣ್ಣದಿರ್ಬೋದು. 285.1 ಅಥವಾ 285.001 ಅನ್ನ ನಾವು 285 ಅಂತ ಬರೆದ್ಬಿಡ್ತೀವಿ, ಕರೆಕ್ಟ್? ಅಂದ್ರೆ ಎರರ್ ಇರೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ತಗೊಳ್ಳಿ, 285 ಬಾಲ್ಸ್ ಅಂದ್ರೆ 285 ಬಾಲ್ಸ್ ಪಕ್ಕಾ ವ್ಯಾಲ್ಯೂ. ಸೊ ನಾವು 285 ಆದ್ಮೇಲೆ ಎಷ್ಟು ಝೀರೋಗಳನ್ನು ಬೇಕಾದ್ರೂ ಹಾಕೋಬಹುದು. ಯಾಕೆ? ಇದು ಡೆಫಿನೆಟ್ ವ್ಯಾಲ್ಯೂ 285 ಅನ್ನೋದು. ಎಷ್ಟು ಝೀರೋಸ್ ಬೇಕಾದ್ರೆ ಹಾಕೋಬಹುದು. ಈ ಝೀರೋಸ್ ನ ನೀವು ಅಬ್ಸರ್ವ್ ಮಾಡಿ, ಇದು ಡೆಸಿಮಲ್ ಪಾಯಿಂಟ್ಗೂ ರೈಟ್ ಸೈಡ್ ಅಲ್ಲಿ ಇದೆ, ನಾನ್ ಝೀರೋ ಡಿಜಿಟ್ಗೂ ರೈಟ್ ಸೈಡ್ ಅಲ್ಲಿ ಇದೆ. ಸೊ ಇದೆಲ್ಲ ಸಿಗ್ನಿಫಿಕೆಂಟ್ ಆಗುತ್ತೆ. ಎಷ್ಟು ಬೇಕಾದ್ರೂ ಝೀರೋಸ್ ಬರಿಬಹುದು ಅಂದ್ರೆ ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಾಗುತ್ತೆ? ಇನ್ಫೈನೈಟ್ ಆಗುತ್ತೆ. ಇಲ್ಲಿ ಎರರ್ ಇರೋ ಕಾರಣ ಸೊ ಇಲ್ಲಿ ಏನ್ ಬರಿಬೇಕು ಅಂತ ನಮಗೆ ಗೊತ್ತಿಲ್ಲ. ಓಕೆ, ಸೊ ಯಾಕಂದ್ರೆ ಯಾವ ಮೆಜರ್ಮೆಂಟ್ ಕೂಡ ಪರ್ಫೆಕ್ಟ್ ಅಲ್ಲ, ಬಿಕಾಸ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ವಿ ಯೂಸ್. ಯಾವ್ದಾವ್ದೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಿರ್ತೀವಿ, ಯಾವ್ದಾವ್ದೋ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಯಾವುದು ಪಕ್ಕಾ ಅಲ್ಲ. ಯಾವುದೇ ಮೆಜರ್ಮೆಂಟ್ ಅಲ್ಲಿ ಸ್ವಲ್ಪ ಆದ್ರೂ ಎರರ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾವು ಎಷ್ಟು ಝೀರೋ ಹಾಕೋಬಹುದು ಅಥವಾ ಹಾಕೋಬೇಕಾ ಅನ್ನೋದು ಡೆಫಿನೆಟ್ ಆಗಿ ಗೊತ್ತಿಲ್ಲ. ಸೊ ನಾವು ಆ ರಿಸ್ಕ್ ನ ತಗೊಳ್ಳೋದಿಲ್ಲ. ಸೊ ಇಲ್ಲೇನಾಗುತ್ತೆ, ನಾವು 285 ಅಂದ್ರೆ 285 ಅಂತ ಮಾತ್ರ ಬರಿತೀವಿ, ಕರೆಕ್ಟ್? ಸೊ 285 ಅಂತ ಮಾತ್ರ ಬರಿತೀವಿ. ಪಾಯಿಂಟ್ ಹಾಕಿ 00 ಹಾಕೊಳ್ಳೋ ಅಷ್ಟು ಫ್ರೀಡಮ್ ನಮ್ಗಿಲ್ಲ. ಬಟ್ ಅದೇ ಇಲ್ಲಿದೆ. ಸೊ ಅದಕ್ಕೆ ಯಾವ್ದಾದ್ರು ಮೆಜರ್ಮೆಂಟ್ ಕೊಟ್ಟಾಗ ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಅದೇ ಯಾವ್ದಾದ್ರು ಕೌಂಟಿಂಗ್ ಕೊಟ್ಟಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವಾಗ್ಲೂ ಇನ್ಫೈನೈಟ್ ಆಗಿರುತ್ತೆ. ಓಕೆ, ಸೊ ಇದು ಇವತ್ತಿನ ಲೆಕ್ಚರ್. ಓಕೆ, ಸೊ ಲೆಕ್ಚರ್ 1. ಸೊ ಇದನ್ನ ನಾನು ಇಡೀ ಪಾಠನ ಒಂದೇ ಲೆಕ್ಚರ್ ಅಲ್ಲಿ ಮುಗಿಸೋದಿಲ್ಲ. ಸೊ ಸುಮಾರು ಒಂದು 3 ಲೆಕ್ಚರ್ 3 ಭಾಗವಾಗಿ ನಿಮ್ಗೆ ಕೊಡ್ತೀನಿ. ಸೊ L1, L2, L3 ಅಂತ. ಸೊ L1 ನಲ್ಲಿ ಇವತ್ತು ನಾವೇನೆಲ್ಲ ಓದಿದ್ವಿ. ಸೊ ಇವತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಮ್ಯಾಟರ್ ಇಂದ, ಕರೆಕ್ಟ್? ಸೊ ಮ್ಯಾಟರ್ ಓದಿದ್ವಿ, ಫಿಸಿಕಲ್ ಪ್ರಾಪರ್ಟಿ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ನೋಡಿದ್ವಿ. ಹಾಗಿದ್ರೆ ಆ ಪ್ರಾಪರ್ಟಿಗಳನ್ನ ಮೆಜರ್ ಮಾಡೋದು ಹೇಗೆ, ಕರೆಕ್ಟ್? ಸಿಸ್ಟಮ್ ಇಂಟರ್ನ್ಯಾಷನಲ್ SI ಯೂನಿಟ್ಸ್ ಗಳ ಬಗ್ಗೆ ಕಲ್ತ್ವಿ. ಅದಾದ್ಮೇಲೆ ನಾವು ಕಲ್ತಿದ್ದು ಇನ್ನೊಂದಷ್ಟು ಬೇಸಿಕ್ ಟಾಪಿಕ್ಸ್, ಕರೆಕ್ಟ್? ಮಾಸ್ ಅಂದ್ರೆ ಏನು, ವೆಯ್ಟ್ ಅಂದ್ರೆ ಏನು, ವಾಲ್ಯೂಮ್ ಅಂದ್ರೆ ಏನು, ಡೆನ್ಸಿಟಿ ಅಂದ್ರೆ ಏನು. ಅದಾದ್ಮೇಲೆ ಸೈಂಟಿಫಿಕ್ ನೊಟೇಷನ್ಸ್ ಅಂದ್ರೆ ಏನು, ಅದನ್ನ ಹೇಗ್ ಬರಿಬೇಕು, ಹೇಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಏನು, ಅದನ್ನ ಹೇಗ್ ಬರಿಬೇಕು, ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಅದಾದ್ಮೇಲೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ರೂಲ್ಸ್ ಏನು, ಸೊ 5 ರೂಲ್ಗಳನ್ನು ಕಲ್ತ್ವಿ.
ಕರೆಕ್ಟ್. ಸೊ ಇದು ನಮ್ಮ ಲೆಕ್ಚರ್ 1. ಸೊ ಲೆಕ್ಚರ್ 2 ಅಲ್ಲಿ ನಾವು ಈ ಪಾಠನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಕರೆಕ್ಟ್. ಸೊ ಲಾಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಕಲಿಬೇಕು. ಸೊ ಕೆಮಿಕಲ್ ರಿಯಾಕ್ಷನ್ ಆದಾಗ ಯಾವ ಲಾ, ಯಾವ ರೂಲ್ಸ್ ಗಳು ಫಾಲೋ ಆಗುತ್ತೆ. ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ಅದನ್ನು ಓದಬೇಕು. ನೆಕ್ಸ್ಟ್ ಅದಾದ್ಮೇಲೆ ಅಟೋಮಿಕ್ ಮಾಸ್ ಬಗ್ಗೆ ಓದಬೇಕು, ಮಾಲಿಕ್ಯುಲರ್ ಮಾಸ್ ಬಗ್ಗೆ ಓದಬೇಕು, ಒಂದು ಆಟಮ್ ನ ಮಾಸ್ ನ ಹೇಗಪ್ಪ ಕಂಡುಹಿಡಿತಾರೆ ಸೊ ಅದನ್ನ ನೋಡ್ಬೇಕು. ಮೋಲ್ ಕಾನ್ಸೆಪ್ಟ್ ಹೋಗ್ಬೇಕು. ಕರೆಕ್ಟ್. ಎಂಪಿರಿಕಲ್ ಫಾರ್ಮುಲಾ. ಸೊ ಈ ತರ ಚಾಪ್ಟರ್ ಮುಂದುವರಿಯುತ್ತೆ. ಸೊ ದಿಸ್ ವಾಸ್ ಲೆಕ್ಚರ್ 1 L1. ಓಕೆ. ಸೊ ನೆಕ್ಸ್ಟ್ L2 ಅಲ್ಲಿ ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು. ಸೊ ಈ ಆಪ್ ನ ಡೌನ್ಲೋಡ್ ಮಾಡಿ ಈ ವಿಡಿಯೋಲಿ ನೀವು ಈ ಜಾಯಿನ್ ಆಗಿದ್ದಕ್ಕೆ ಅಥವಾ ವಿಡಿಯೋನ ನೋಡಿರೋದಕ್ಕೆ ಥ್ಯಾಂಕ್ ಯು. ಸೊ ಆಗ್ಲೇ ಹೇಳಿದ ತರ ಸೊ ದಯವಿಟ್ಟು ಆಪ್ ನ ಹೆಚ್ಚೆಚ್ಚು ಜನ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗಿದ್ರೆ ಲೆಕ್ಚರ್ 2 ಜೊತೆಗೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.